ಇದು ಯಾವ ಒಬ್ಬ ಗ್ರಂಥಕರ್ತರು ಅಧಿಷ್ಠಾನ ವಿಷೀಕರಿಸುವಂಥ ಇದ್ಮಾಕಾರ ಪ್ರಮಾಣದಿಂದ ಅರ್ಧತ್ನ ವಿಷೀಕರಿಸುವಂಥ ಸಂಸ್ಕಾರ ದ್ವಾರ ಸ್ಮೃತಿದ ಸಂಭವ ಆಗಿರೋದ್ರಿಂದ ನೀವು ಅಧ್ಯಸ್ಥಾನ ವಿಷೀಕರಿಸುವಂಥ ಅವಿದ್ಯಾವೃತ್ತಿದ ಅಂಗೀಕಾರ ನಿಷ್ಫಲದ ನಂದು ಸಫಲದ ಅಂದವ. ಹಿಂಗೆ ನೀ ಹೇಳೋದು ಅಸಂಗತದ. ಹಿಂಗೆ ಹೇಳೋದು ನಿಂದು ಯಾಕಂದ್ರೆ ನೀ ಏನು ಹೇಳಿದಿ, अधिष्ठान गोचर इदमाकार ज्ञान से जो अध्यस्त का प्रकाश माने ಮೇಲೆ ಇವನೇ ಒಪ್ಪ್ಯಾನ ತಾಕು ಏ ಪೂಜಾ ಚಾಹಿಯೆ. ಅವನನ್ನು ಕುರಿತು ಹಿಂಗೆ ಕೇಳಬೇಕಂತಾರೆ. ನಿನ್ನನ್ನು ಕುರಿತು ನಾವು ಹಿಂಗೆ ಕೇಳುತ್ತೇವೆ. ಏನು ಕೇಳ್ತೀರಿ? इदमाकार ज्ञान होवे सो अध्यस्थाकार भी होवे है. इदमाकार ज्ञान ಏನಾಗ್ತದೆ ಮೊದಲು ಅದು ಅಧ್ಯಸ್ಥ ಆಕಾರನೂ ಆಗ್ತದೆ. ಮೊದಲು ಇದ್ಮಾಕಾರ ಇದ್ಮದ ಆಕಾರ ಆಗ್ಯದ. ಮೊದಲು ಚಾಕ್ಷುಷ ಜ್ಞಾನ ಹಬ್ಬದ ಅಧಿಷ್ಠಾನವನ್ನು ವಿಷೀಕರಿಸುವಂಥ ಇದಮದ ಆಕಾರ ಏನಾಗ್ಯದ? ಇದಮದ ಆಕಾರ ಆಗೈತಿ. ಆ ಇದಮದ ಆಕಾರ ಅಧ್ಯಸ್ಥಕ್ಕೂ ಕೂಡ ಆಕಾರ ಆತೈತಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಬೇಕು. ಅಧ್ಯಸ್ಥ ಆಕಾರ ಭೀ ಹೋವೇ ಹೈ. ಒಂದು ಪಕ್ಷ ಪ್ರಥಮ ಪಕ್ಷದ ಅದಕ್ಕೆ ಕೌನ್ಸ್ ಮಾಡಿ ಅಥವಾ ನೈ ಹೋವೆ ಹೇ ಅಥವಾ ಆಗೋದಿಲ್ಲವೋ ಎರಡನೇ ಪಕ್ಷ. ಹಿಂಗೆ ಎರಡು ಪ್ರಶ್ನೆ ಕುರಿತು ಕೇಳಬೇಕಂತಾರೆ. ಜೋ ಐಸೇ ಕಹಿ ಅವ ಹಿಂಗಂದ ಕಿ ಅಧ್ಯಸ್ಥ ಆಕಾರ ಭೀ ಹೈ. ಅದು ಇದ್ಮಾಕಾರ ಜ್ಞಾನ ಏನತ್ತಲ್ಲ ಅದು ಅಧ್ಯಸ್ಥ ಆಕಾರನೂ ಕೂಡ ಆಗುತ್ತೆ. ಮ್ಯಾಲೆ ಹೇಳಲ್ಲ ಒಂದೇ ಅಂತ ಮ್ಯಾಲ ಒಂದು ರೀತಿ ಅದೇ ಸಫಲ ಹೋವೆ ಅಂತ ಹೇಳಿದಿಲ್ಲ, ಅದು ಅಧ್ಯಸ್ಥ ಆಕಾರ ಭೀ ಹೋವೆ ಸೋ ಸಂಭವೇನೇ. ಇದು ಅಧ್ಯಸ್ಥ ಆಕಾರನೂ ಕೂಡ ಆಗುತ್ತದೆ ಅಂತ ನೀವು ಹೇಳ್ಕತ್ತಿಲ್ಲ, ಇದು ಸಂಭವಿಸೋದನೇ ಇಲ್ಲ. ತಿಳ್ಕತ್ತೆ ನಿಮಗಿದು ಕಾಯಿತಿ. ಯಾಕಂದರೆ ಪ್ರತ್ಯಕ್ಷ ಜ್ಞಾನ ಮೇ ಆಕಾರ ಸಮರ್ಪಣ ಕಾ ಹೇತು ವಿಷಯ ಹೋವೆ. ವಿಷಯ ಇದು ಪಾಠ ಮಾಡಬೇಕು. ಪ್ರತ್ಯಕ್ಷ ಜ್ಞಾನದಲ್ಲಿ ಆಕಾರ ಕೊಡುವ ಅಂದರೆ ಸಮರ್ಪಣ ಕಾರಣ ರೂಪ ಏನಿರ್ತದೆ ಅಂತ ಕೇಳಿದರೆ ವಿಷಯ ಇರುತ್ತದೆ. ಜ್ಞಾನ ಪ್ರತ್ಯಕ್ಷ ನಮಗೆ ಯಾವುದು ಘಟದ ಜ್ಞಾನ ಐತೆ ಅಂತ ತಿಳ್ಕೊಬೇಕು. ಆ ಘಟದ ಜ್ಞಾನದಲ್ಲಿ ಆ ಆಕಾರ ಅಂದರೆ ಸಮರ್ಪಣ ಕೊಡ್ಲಿಕ್ಕೆ ಕಾರಣ ವಿಷಯ ಬೇಕು. ಪ್ರತ್ಯಕ್ಷ ಜ್ಞಾನದಲ್ಲಿ ಮೊದಲ ಜ್ಞಾನ ಆಗಬೇಕಾದ್ರೆ ಅದರಲ್ಲಿ ವಿಶೇಷ ಆಕಾರ ಇದು ವೃತ್ತಿ ಇದ್ರೆ ಆಕಾರ ಆಗಬೇಕು ಹೌದಿಲ್ಲ. ಅಂದರೆ ಪ್ರತ್ಯಕ್ಷ ಜ್ಞಾನದಲ್ಲಿ ಈ ಘಟ ಪಟ ಯಾವುದೇ ಒಂದು ವಸ್ತು ಅದಕ್ಕೆ ಆಕಾರ ಸಮರ್ಪಣೆ ಮಾಡಲಿಕ್ಕೆ ಅಲ್ಲಿ ವಿಷಯ ಬೇಕು. ತಿಳಿತಿಲ್ಲ. ಪ್ರತ್ಯಕ್ಷ ಜ್ಞಾನದಲ್ಲಿ ಅಂತ ತಿಳಿದಿಲ್ಲ ನಿಮ್ಗೆ. ಪ್ರತ್ಯಕ್ಷ ಜ್ಞಾನದಲ್ಲಿ ಯಾಕಂದ್ರೆ ಪರೋಕ್ಷ ಜ್ಞಾನದಲ್ಲಿ ವಿಷಯನೇ ಇರಲ್ಲ. ಪರೋಕ್ಷ ಜ್ಞಾನದಲ್ಲಿ ವಿಷಯನೇ ಇರುವುದಿಲ್ಲ. ಅದಕ್ಕೆ ಪ್ರತ್ಯಕ್ಷ ಜ್ಞಾನ ಅಂತ ಮುಖತ ಕೊಟ್ಟರು ಅವರು. ತಿಳಿತ ನಿಮಗಿದು. ಪ್ರತ್ಯಕ್ಷ ಜ್ಞಾನ ಮೇ ಆಕಾರ ಸಮರ್ಪಣ ಅಂದ್ರೆ ದೇಣ್ಯಾಸ ಕುಡ್ಲಕ್ಕೆ. ದೇಣ್ಯಾಸ ಕುಡ್ಲಕ್ಕೆ ಕಾರಣ ವಿಷಯ ಇರುತ್ತದೆ. ಪ್ರತ್ಯಕ್ಷ ಜ್ಞಾನದಲ್ಲಿ ಆಕಾರ ಕುಡ್ಲಕ್ಕೆ ಕಾರಣಭೂತ ವಿಷಯ ಇರುತ್ತದೆ. ಪರಂತು ಆದರೂ ನೋಡಿ देण्यास कुल्लक परंतु इदमाकार ज्ञान से उत्तर क्षण में अध्यस्त पदार्थ की इदमाकार ज्ञान ಆಗಿದ ಉತ್ತರ ಎರಡನೇ ಕ್ಷಣದಲ್ಲಿ ಆ ಅಧ್ಯಸ್ಥ ಪದಾರ್ಥದು ಹೌದಿಲ್ಲ ಅವಿದ್ಯಾ ಕ್ಷೋಭ ದ್ವಾರ ಉತ್ಪತ್ತಿ ಹೋನೇತೆ ಎರಡನೇ ಕ್ಷಣದಾಗ ಆಗ್ತದೆ. ಅವಿದ್ಯೆ ಮೊದಲು ಕ್ಷೋಭ ಹೊಂದಬೇಕು. ಕ್ಷೋಭ ಹೊಂದಿ ತಮೋಗುಣ ಸರ್ಪಾಕಾರ ಆಗಬೇಕು. ಅಂದರೆ ಅವಿದ್ಯಾ क्षोभ द्वारा उत्पत्ति होने से भावी विषय से प्रत्यक्ष ज्ञान में स्व आकार का समर्पण संभव नहीं. ಏನು ಹೇಳ್ದಂಗೆ ಆಯ್ತು ಹೇಳಿ ನೋಡಿ ನೀವು ತಿಳಿತದೆ ಇದು. ಪರಂತು ಹಿಡಿದು ಸಂಭವೇ ನೈ ಇಲ್ಲಿ ತನಕ ಏನು ಹೇಳಿ ನೋಡ ನಿಮಗೇನು ತಿಳಿತದೆ. ಪ್ರತ್ಯಕ್ಷ ಜ್ಞಾನದಲ್ಲಿ ಕುಳ್ಳಕ್ಕೆ ಆಕಾರ ಕೊಡೋ ಸಲುವಾಗಿ ಕಾರಣ ಏನು ವಿಷಯ ಬೇಕು. ವಿಷಯ ಇರುತ್ತದೆ.
ಇದಮಾಕಾರ ಜ್ಞಾನದಿಂದನೇ ಇದಮಾಕಾರ ಜ್ಞಾನ ಉತ್ತರ ಕ್ಷಣದಲ್ಲಿನೇ ಮಧ್ಯಸ್ಥ ಪದಾರ್ಥದ್ದು ಉತ್ಪತ್ತಿ ಇರುವುದರಿಂದ ಮತ್ತೊಂದು ಅದರ ಉತ್ತರ ಕ್ಷಣದಲ್ಲಿ ಭಾವಿ ವಿಷಯ ಆಗಿರುವಂಥದ್ದು ಅದೇಂದ್ರೆ ಪ್ರತ್ಯಕ್ಷ ಜ್ಞಾನದಲ್ಲಿ ತನ್ನದೇ ಆಗಿರುವಂತಹ ಆಕಾರದ ಸಮರ್ಪಣೆ ಸಂಭವಿಸ್ತದೆ. ಸಂಭವಿಸ್ತದೆ ಸಂಭವಿಸುದಿಲ್ಲ ಅಂದರೆ ಏನು ಈಗ ಅದು ನೋಡ್ಲಾರ್ದೆ ಒಂದು ಸ್ವಲ್ಪ ಹಿಂಗೆ ಇನ್ನೂ ಹೇಳಿ ನಿಮ್ಗೆ ಅನುಭವ ಬಂದೋದೇ ಹೇಳ್ರಿ. ನಿಮ್ಮ ಅನುಭವ ಓದ್ರಿ ಈಗ ನಮ್ಮ ತಿಳಿದೈತೆ ಅಂದ್ರೆ ಹೇಳಿ ಬರ್ತದೆ, ತಿಳಿದ ಅಂತ ಹೇಳೋದು ಬರಲ್ಲ. ಏಕದಮ್ ರಜ್ಜುನು ಸರ್ಪ ಹಾಕೋತ್ರಿ ಮೊದಲು ಇದಮಾಕಾರ ಜ್ಞಾನ ಆಯಿತು. ಹಾಂ ಮತ್ತೊಮ್ಮೆ ಹೋದ್ರಿ. ಆದ್ರೆ ನೀವು ತಿಳಿತದೋ ಅಥವಾ ಇಲ್ಲ ನಾ ಅಂದ್ರೆ ಸ್ವಲ್ಪ ಸುಮ್ಮನೆ ಹೇಳ್ಕೊತ ಹೊಂಟಿರಲಿಲ್ಲ. ಹಾಂ ನೀವು ಹ್ಞೂ ಅಂತೀರಿ ಕರೆ ಪ್ರತ್ಯಕ್ಷ ನಿಮ್ಗೆ ಅನುಭವ ಬರಬೇಕದು. ನೀವು ಓದಿ ಹೇಳ್ರಿ. ಓದಿ ಅಂದ್ರೆ ಅದು ಇದು ಹೇಳಿ ನಿಮ್ಗೆ. ಈಗ ನೀವು ಇದು ಓದ ತಿಳ್ಕೊರಿ. ಪ್ರತ್ಯಕ್ಷ ಜ್ಞಾನದಲ್ಲಿ ಆಕಾರ ಕುಳ್ಳ ಪ್ರತ್ಯಕ್ಷ ಜ್ಞಾನ ಆ ಜ್ಞಾನಕ್ಕೆ ಆಕಾರ ಕುಳ್ಳಕ್ಕೆ ವಿಷಯ ವೃತ್ತಿ ಅಂದರೆ ಜ್ಞಾನ. ಆಕಾರ ಕುಳ್ಳಕ್ಕೆ ವಿಷಯ ಇಲ್ಲಿ ಬೇಕು. ಹಾಂ ಇದು ಗೊತ್ತಾಯ್ತಿಲ್ಲ. ಹಾಂ ಹಂಗೆ ಇದೂ ಇಷ್ಟು ಹಿಂಗೆ ಓದಿ ಇನ್ನು ಹಿಂಗೆ ಹೇಳ್ರಲ್ಲ ನನಗೆ ಹೇಳ್ರಿ ಅಂತ ನೀವೇ ಅಲ್ಲ ಅಂದರೆ ಸರಳದ ಮ್ಯಾಲಿಂದ ಕೆಳಗೆ ನಿಮ್ಗೆ ಅನುಭವ ಬಂದ್ರೆ ಹೇಳಕ್ಕೆ ಬರ್ತದೆ. ನಿಮ್ಗೆ ಅನುಭವ ಬಂದಿತ್ತು ಅಂದ್ರೆ ಹೇಳಕ್ಕೆ ಬರ್ತದೆ. ಅನುಭವ ಬಂದಿಲ್ಲ ಅಂದ್ರೆ ಹೇಳಕ್ಕೆ ಬರಲ್ಲ. ಇಷ್ಟೀಗ ಅನಿರ್ವಚನೆ ಖ್ಯಾತಿ ಮುಗಿಲಿಗೆ ಬತ್ತಿದ್ದು ಇವೇ ಶಬ್ದಗಳು ಇವೇ ಎಷ್ಟೋ ಹಿಂದಿ 3-4 ಸರಿ ಹೇಳ್ಯಾರಿಗಿದು ನೋಡಿರಿ. ಮೊಟ್ಟ ಮೊದಲು ಅಧಿಷ್ಠಾನ ವಿಷೀಕರಿಸುವಂಥ ನೋಡ್ರಿ ಇದಮಾಕಾರ ಜ್ಞಾನ ಆಗ್ತದಿಲ್ಲ. ಹಾಂ ಇದಮಾಕಾರ ಜ್ಞಾನ ಮೊದಲು ಆಗ್ತದೆ. ಇದಮಾಕಾರ ಜ್ಞಾನ ಆದ್ಮೇಲೆ ಉತ್ತರ ಕ್ಷಣದಲ್ಲಿ ಅಂದರೆ 2ನೇ ಕ್ಷಣ ಮೊದಲು ಇದಮಾಕಾರ ಜ್ಞಾನ ಆಗ್ತದೆ. ತದನಂತರ ಲಗೆ ಸರ್ಪ ಐತೇನು, ಸರ್ಪ ಲಗೆ ಅಧ್ಯಸ ಐತೇನು. ಆ ಇದಮಾಕಾರ ಉಪೀತಿ ಚೈತನ್ಯ ಅವಿದ್ಯಾ ಕ್ಷೋಭ ಹೊಂದಿ ಅಲ್ಲಿಂದ ಕ್ಷೋಭ ದ್ವಾರ ವಿಷಯ ಆಯಿತು. ಯಾವುದು ಸರ್ಪ ಬೆಳ್ಳಿ ಎಲ್ಲ ಹೌದಿಲ್ಲ. ಅಂದರೆ ಉತ್ತರ ಕ್ಷಣದಲ್ಲಿ ಕ್ಷೋಭದ್ವಾರ ಉತ್ಪತ್ತಿ ಆಗಿರೋಣಂದ ಆ ಭಾವಿ ಇನ್ನೂ ಹುಟ್ಟೇ ಇಲ್ಲರಿ. ಸರ್ಪಿನ ಹುಟ್ಟಿಲ್ಲ ಅಂತ ಭಾವಿ ವಿಷಯದೊಡನೆ ಪ್ರತ್ಯಕ್ಷ ಜ್ಞಾನದಲ್ಲಿ ಸ್ವ ಆಕಾರಕ ಅಂದ್ರೆ ಆ ಅಧ್ಯಸ್ಥ ಸರ್ಪದು ಸಮರ್ಪಣ ಅಂದ್ರೆ ಕುಳ್ಳಕ್ಕೆ ಸಂಭವಿಸುವುದಿಲ್ಲ. ಪ್ರತ್ಯಕ್ಷ ಜ್ಞಾನದಲ್ಲಿ ಈಗ ವಿಷಯ ಬೇಕು, ಪರಂತು ಇನ್ನು ಸರ್ಪ ಹುಟ್ಟದ. ಹಾಂ ಆಕಾರ ಕುಳ್ಳಕ್ಕೆ ವಿಷಯ ಬೇಕಲ್ಲ. ಈಗ ಇದಮಾಕಾರ ಜ್ಞಾನರೇ ಮೊದಲಿಗೆ ಆಗೈತಿ. ಇದಮಾಕಾರ ಜ್ಞಾನ ಹೌದಿಲ್ಲ. ನೀನು ಇದಮಾಕಾರ ಜ್ಞಾನದಲ್ಲಿ ಅಭಿವ್ಯಕ್ತ ಸಾಕ್ಷಿಯಿಂದಲೇ ಅಧ್ಯಸ್ಥದ ಪದಾರ್ಥಾಕಾರ ಸಂಸ್ಕಾರ ದ್ವಾರ ಸ್ಮೃತಿ ಅವು ಸಂಭವಿಸುತ್ತಿರಲಕ್ಕಾಗಿಯೂ ಕೂಡ ಅಂದ್ರೆ ಇದಮಾಕಾರ ಜ್ಞಾನದಲ್ಲಿ ಅಭಿವ್ಯಕ್ತ ಸಾಕ್ಷಿಯಿಂದಲೇ ಅಧ್ಯಸ್ಥ ಪದಾರ್ಥದ ತಾವೊಂದು ಅವರು ಪ್ರಕ್ರಿಯೆ ಕೊಯ್ ಗ್ರಂಥಕಾರರು ಅವನನ್ನು ಕುರಿತು ಇವರು ಏನು ಕೇಳ್ತಂದ್ರು ನೀನು ಆ ಇದಮಾಕಾರ ಜ್ಞಾನ ಏನಂದ್ರೆ ಅದು ಅಧ್ಯಸ್ಥ ಪದಾರ್ಥ ಆಕಾರನೂ ಆಗೈತಿ ಅನ್ನೋದು ಅಥವಾ ಇಲ್ಲವೋ. ಆಗೈತಿ ಅಂದರೆ ಈಗ ಮೊದಲು ಇದಮಾಕಾರ ಜ್ಞಾನ ಆಯ್ತೇನಿಲ್ಲ. ಇದಮಾಕಾರ ಜ್ಞಾನ ಆದ ನಂತರ ಇನ್ನು ಮುಂದೆ ಸರ್ಪ ಹುಟ್ಟದ. ಈಗ ಸದ್ಯ ಆಕಾರ ಕೊಡ್ಲಿಕ್ಕೆ ವಿಷಯ ಬೇಕಲ್ಲ. ಇಲ್ಲಿ ಇನ್ನು ವಿಷಯ ಎಲ್ಲಿ ಸರ್ಪ ಆದ್ರೆ ಸರ್ಪಿಗಿಲ್ಲಿ ಇನ್ನೂ ಅವಿದ್ಯಾ ಕ್ಷೋಭ ಹೊಂದಬೇಕು. ಅಲ್ಲಿಂದ ತಮ್ಮ ಉತ್ಪತ್ತಿ ಸರ್ಪ ಆಗದ. ಭಾವಿ ವಿಷಯದೊಡನೆ ಪ್ರತ್ಯಕ್ಷ ಜ್ಞಾನ, ಆ ಭಾವಿ ವಿಷಯದೊಡನೆ ಸಮರ್ಪಣ ಅಂದ್ರೆ ಕುಡ್ಲಕ್ಕೆ ಹೆಂಗೆ ವಿಷಯ ಆಗ್ತದೆ ಮತ್ತೆ ಹೆಂಗಿದೆ ಅಂದ್ರೆ ವರ್ತಮಾನ ಕಾಲ ಯಾಕೆ ಇಟ್ಟಾರ ಹೇಳಿ ನೋಡ. ಇದಮ್ದಾಗ ಇದಮ್ಮಂದ್ರೆ ಗೊತ್ತೈತಿಲ್ಲ, ಸಮೀಪವೇ ಪೂರ್ವವೇ. ವರ್ತಮಾನ ಕಾಲ ಯಾಕೆ ಇಟ್ಟಾರ? ಸಮೀಪ ಪೂರ್ವ ತಗೋಬೇಡ್ರಿ. ಈಗ ಸಮೀಪ ಪೂರ್ವ ಅಂದ್ರೆ ಮುಂದೆ ಈ ಕಡೆ ಇಟ್ಟೇ ಅದು ಸುಮ್ಮ ಅದು ಪೂರ್ವಕಾಲ ಇಟ್ಟಾರ ಅವರು. ಸುಮ್ಮ ಮತ್ತು ಅಪ್ಪಳು ಸಮೀಪ ಅಂದ್ರೆ ಅಲ್ಲಿ ಬಿದ್ದದ ಹಗ್ಗ.
ಇವ್ರು ಅಧ್ಯಯನ ಮಾಡಿರೋದು. ವರ್ತಮಾನ ಕಾಲ. ಹಾಂ, ಆ ಸಮೀಪ ಪೂರ್ವ ಬಿಡು, ನಿಮ್ಗೆ ಗೊತ್ತಾಗ್ತದೆ. ಹಿಂದೆ ಮುಂದೆ ಬಕುಳ ಸಮೀಪ ಇಷ್ಟು ಒಂದು ಹಿಂದೆ ಅಭ್ಯಾಸದ ಕಾಲ ಕಾಲ ಎಲ್ಲಿನದಿಲ್ಲ ಇಲ್ರಿ ಇವತ್ತು ಯಾಕೋ ಹಾಂ, ಏನು ಹೇಳ್ತೀರಿ? ಇದು ಏನು ಆಕಾರ ಇದನ್ನು ಹೇಳೋದು ಸಮರ್ಪಣ ಅಂದ್ರೆ ಕುಳ್ಳಕ್ಕೆ ರೀ, ಜೇಣ್ಯಾಸ ಕಾರಣ ಆಕಾರ ಕುಳ್ಳಕ್ಕೆ. ಹೊಸ ಹೊಸ ಶಬ್ದ ಕೆಲಸಿಲ್ಲ ಬರ್ತೀವಿ. ಸಮರ್ಪಣ ಜೇಣ್ಯಾಸ ಬರೋಬರ್ದು ಆಕಾರ ಕುಳ್ಳಕ್ಕೆ ವಿಷಯ ಬೇಕು. ಅದೇ ಅದೇ ಪ್ರತ್ಯಕ್ಷ ಜ್ಞಾನದಲ್ಲಿ ಅದೇ ವರ್ತಮಾನ ಅಂದ್ರೆ ಅಲ್ಲಿಗೆ ಹೋಗೋದ್ರಲ್ಲಿ ವರ್ತಮಾನ. ಇದೆಲ್ಲ ಹೇಳಿದ್ರಲ್ಲ, ನಿಮ್ಗೆ ಈಗ ಗುರ್ತಾಗಿತ್ತು ಅಂದ್ರೆ ಮೊದಲಿಂದ ಒಂದು 10-20 ಸರಿ ಹೇಳಿದ್ದೀನಿ. ಇದಂ ಬಂದಾಗ ಇದು ಹೇಳಿದ್ದೇನೆ, ಇದಂ ಬಂದಾಗ ಲಕ್ಷಣ ಹೇಳಿ ಅದು ಹೇಳಿದೆ, ಇದು ಹೇಳೋದಿಲ್ಲ. ಕಮ್ಸೆ ಕಮ್ ಒಂದು ಒಳಗೆ 10 ಸರಿ ಹಿಂಗೆ ಹೇಳಿರ್ಬೇಕಿದ್ದು ನಾವು ನಿಮಗೆ. ವರ್ತಮಾನ ಕಾಲ ಯಾಕೆ ಇಟ್ಟಾರ? ಇದಮ ಸಮೀಪವೇ ಪೂರ್ವವೇ ವರ್ತಮಾನ ಕಾಲವೇ. ಇವುಗಳು 10 ಸಾರಿ ಹೇಳಿದ್ರು. ನಿಮಗೂ ಒಂದು ನಾವೇನೋ ಒಬ್ರಿಬ್ರು ಕೇಳಿದ್ರೆ ಧನ್ಯ ಆಗ್ತಾರೆ ಅಂತ ಹೇಳ್ತೀನಿ. ಸ್ಮೃತಿ ಬರ್ಬೇಕು, ಹಾಂ. ತುರಾಗ್ ಬರ್ಬೇಕು. ಸ್ಮೃತಿ ಹೆಂಗೆ ಇದು ಅನುಭವ. ಲಗೆ ಇವು ಕೇಳಿ ಅವೆಲ್ಲ ವರ್ತಮಾನ ಕಾಲ ಯಾಕೆ ಇಟ್ಟ ಅಂತ ಕೇಳಿದರೆ, ಈಗ ಸದ್ಯ ಇದಮಾಕಾರ ಜ್ಞಾನ ಇದು ಈಗ ಸದ್ಯ ವರ್ತಮಾನ ಕಾಲದ ಈಗ ಹೌದು. ಇದಮ್ದು. ಪರಂತು ಈ ವಿಷಯ ಭಾವಿ ವಿಷಯ ಸ್ವಲ್ಪ ಮುಂದೆ ಹುಟ್ಟದ ಹೌದು. ಅವನಂತರು ಇನ್ನು ಮುಂದೆ ಹುಟ್ಟಲ್ಪಟ್ಟಂಥ ಭಾವಿ ವಿಷಯ ಸರ್ಪದೊಡನೆ ಈ ಇದಮ್ದು ಅನಿರ್ವಚಿತ ಅನಸ ಹೇಳ್ತೀರಿ ನೀವು. ಹೌದು. ಇದಮ್ ಸಂಬಂಧ ಹ್ಯಾಂಗೆ ಅದು ಇಲ್ಲೇ ಅಂದರೆ ಹ್ಯಾಂಗೆ ಹೇಳ್ತೀರಿ ನೀವು? ಹೌದು. ಇದ್ರೆ ಹೇಳ್ಬೇಕೀಗ, ಇಲ್ಲ ಅಂದರೆ ಹ್ಯಾಂಗೆ ಹೇಳ್ತೀರಿ? ನಾವು ಹುಟ್ಟೋದ್ರಲ್ಲಿ ಇದ್ರ ಜೊತೆ ಹೆಂಗೆ ಸಂಬಂಧ ಹೇಳ್ತೀವಿ? ಹೇಳ್ತೀರಿ ಹಂಗೆ. ಅದಕ್ಕೆ ಇವ್ರು ಹೇಳಕತ್ತೀರ, ಆ ಇದಮಾಕಾರ ಜ್ಞಾನ ಆದ ಉತ್ತರ ಕ್ಷಣದಲ್ಲಿ ಹಾಂ ರೀ. ಆ ಅವಿದ್ಯಾ ಕ್ಷೋಭದ್ವಾರ, ಅವಿದ್ಯೆನ ಕ್ಷೋಭ ಆಗಬೇಕು. ಆಗೋದು. ಕ್ಷೋಭ ಹೊಂದಿ ಅಲ್ಲಿಂದ ಸರ್ಪ ಉತ್ಪತ್ತಿ. ಆ ಭಾವಿ ವಿಷಯದೊಡನೆ, ಭಾವಿ ವಿಷಯ ಅಂದರೆ ಸರ್ಪದೊಡನೆ ಪ್ರತ್ಯಕ್ಷ ಜ್ಞಾನದಲ್ಲಿ ಆ ಸ್ವ ಅಂದರೆ ಅಧ್ಯಸ್ಥ ಸರ್ಪಾಕಾರ ಸಮರ್ಪಣೆ ಸಂಭವಿಸುವುದಿಲ್ಲ. ಅಧ್ಯಸ್ಥ ಸರ್ಪ ಈ ಇದಮಾಕಾರ ಜ್ಞಾನಕ್ಕೆ ವಿಷಯ ಆಗಲ್ಲ, ವಿಷಯ ಆಗಲ್ಲ. ಇನ್ನು ಹುಟ್ಟೇ ಇಲ್ಲ ಪ್ರತ್ಯಕ್ಷ ಜ್ಞಾನ. ಈಗ ಇದ್ರ ಪ್ರತ್ಯಕ್ಷ ಜ್ಞಾನ ನಿಮ್ಗೆ ಆಗ್ಲಿಕ್ಕೈತದ. ಈಗ ಐತಲ್ಲ ಇದು ಮುಂದೆ ಇದ್ರಿಗೆ ಜ್ಞಾನ ಆಗಬೇಕಾದ್ರೆ ವಿಷಯ ಬೇಕೇ ಬೇಕು. ಆ ಜ್ಞಾನಕ್ಕೆ ಕಾರಣ ಅಂದರೆ ವಿಷಯ, ವಸ್ತುತಂತ್ರೋಜ್ಞಾನ. ತಿಳಿತಾ? ತಿಳಿತು. ಸಮರ್ಪಣ ಸ್ವಾಕಾರಕ ಸಮರ್ಪಣ ಸಂಭವೇನೇ. ತಿಳಿತಲ್ಲ? ನೋಡಿ ಈಗ ಅದು ಏನು ಯಾತಿ ಅದಲ್ಲ, ಯಾತಿ ಅಂದ್ರೆ ಆದ್ದರಿಂದ ಆಗ್ತದೆ. ಯಾತಿ ಅಂದ್ರೆ ಎಲ್ಲ ನಿಮ್ಮದು ಈ ಯಾನೆ ಅಷ್ಟು ಗೋಲ್ ಮಾಡಿ ಈಗ ಮುಂದೆ ಅವರು ಹಾಂ ಅಂದರೆ ಈಗ ಎರಡನೇ ಪಕ್ಷ ಹೇಳ್ತಾರೆ, ದ್ವಿತೀಯ ಪಕ್ಷ ಕೈ ತೋಬಿ ಸಂಭವೇನೆ ಮ್ಯಾಲ ಅಥವಾ ನೈ ಹೋವೆ ಅಂದನಲ್ಲ, ಅಥವಾ ನೈ ಹೋವೆ ಅವರ ಇದಮಾಕಾರ ಜ್ಞಾನಕ್ಕೂ ಅಧ್ಯಸ್ಥ ಆಕಾರತ ನೈ ಹೋವೆ. ಇದಮಾಕಾರ ಜ್ಞಾನ ಇದು ಅಧ್ಯಸ್ಥ ಆಕಾರ ಆಗುವುದಿಲ್ಲ. ಮ್ಯಾಲ ಆಗ್ತೈತಿ ಅಂದ್ರೆ ಒಂದು ಹೇಳಿದರು, ಆಗುವುದಿಲ್ಲ ಅಂದರೆ ಈ ದ್ವಿತೀಯ ಪಕ್ಷ ಕೈಯತ್ತು ಬಿ ಸಂಭವೇನೆ. ಹಿಂಗೆ ಎರಡನೇ ಪಕ್ಷ ಹೇಳಿದ್ರೂ ಕೂಡ ಸಂಭವಿಸುವುದಿಲ್ಲ. ಕಾಯಿತೆ ಯಾಕೆ ಹೇಳಿದ್ರೆ ಅನ್ಯಾಕಾರ ವೃತ್ತಿ ಮೇ, ಅನ್ಯಾಕಾರ ವೃತ್ತಿ ಮೇ ಅಂದ್ರೇ ಇದಮಾಕಾರ ವೃತ್ತಿಯಲ್ಲಿ ಅವಿವ್ಯಕ್ತ ಸಾಕ್ಷಿ ಪ್ರಕಟವಾಲ್ಪಟ್ಟಂಥ ಸಾಕ್ಷಿಯಿಂದ ಅನ್ಯ ವಿಷಯಿಕ ಅಧ್ಯಸ್ಥ ವಿಷಯಿಕ ಪ್ರಕಾಶ ಹೋವೆ ನಹಿ. ये पूर्व कया है. ಹಿಂದೆ ನಾವು ನಿನಗೆ 269 ಪೇಜ್ ಮೇಲೆ ಹೇಳ್ಕೊಂಡು ಬಂದಿದ್ದೇವೆ. ಈ ವಿಷಯ ಹಿಂದೆ ನಿನಗೆ 2-3 ಸಾರಿ ಹೇಳ್ಕೊಂಡು ಬಂದಿದ್ದೆವು. ಹಾಂ, ಒಂದು ವೇಳೆ जो इदमाकार वृत्ति में अभिव्यक्त साक्षी संबंध से आकार समर्पण अकर्ता का भी अंदरने आ अध्यस्थ पदार्थों ಕೂಡ ಪ್ರಕಾಶಮಾನೆ.
ಇದ್ಮಾಕಾರ ವೃತ್ತಿಯಲ್ಲಿ ಪ್ರಕಟವಾಗಲ್ಪಟ್ಟಂಥ ಸಾಕ್ಷಿಯ ಸಂಬಂಧದಿಂದ ಆಕಾರ ಸಮರ್ಪಣೆ ಅಂದರೆ ಆಕಾರ ಕೊಡ್ಲಿಕ್ಕೆ ಆಕಾರ ಕೊಡೋದು. ಅಕರ್ತಾಕಾವಿ ಅಂದರೆ ಅಧ್ಯಸ್ಥ ಪದಾರ್ಥನೂ ಕೂಡ ಎಲ್ಲ ಬರ್ಕೊರಿ. ಅಕರ್ತಾಕಾವಿ ಅಂದ್ರೇ ಅಧ್ಯಸ್ಥ ಕಾವಿ. ಅಧ್ಯಸ್ಥ ಕಾವಿ. ಅಕರ್ತಾಕಾವಿ ಅಂದ್ರೆ ಪ್ರಕಾಶಕಾವಿ. ಅಂದರೆ ಯಾವ ಸಾಕ್ಷಿ ಸಂಬಂಧದಿಂದ ಆಕಾರ ಸಮರ್ಪಣಕ್ಕೆ ಅಕರ್ತ ಅಧ್ಯಸ್ಥ ರೂಪ ಸರ್ಪದು ಪ್ರಕಾಶ ಒಪ್ಪದಿ ಅಂದರೆ ಏನಾಗ್ತದ ಅಂದ್ರೆ ಸಾಕ್ಷಿಯ ಸಂಬಂಧದಿಂದ ಆಕಾರ ಸಮರ್ಪಣಕ್ಕೆ ಅಕರ್ತ ಅಂದರೆ ಅಧ್ಯಸ್ಥ ರೂಪ ಸರ್ಪದೂ ಕೂಡ ಜ್ಞಾನ ಒಪ್ಪಿದರೆ ಅದರಂತೆ ಆ ಸಾಕ್ಷಿ ಸಂಬಂಧಿ ಆಕಾರಕ್ಕೆ ಸಮರ್ಪಣ ಅಕರ್ತ ಸಾಕ್ಷಿ ಸಂಬಂಧಿಗೆ ಸಾಕ್ಷಿ ಇದ್ಮಾಕಾರ ಸಾಮಾನ್ಯ ಜ್ಞಾನ ಅದಿದು ಹೌದಿಲ್ಲ. ಸಮರ್ಪಣದ ಅಕರ್ತ ಅಂದ್ರೆ ಅಸಂಬಂಧ ಅಧ್ಯಸ್ಥ ರೂಪ ವಿಶೇಷ ರೂಪ ರಜ್ಜುದು ಗುಂಜುಪುಂಜ ಶುದ್ಧ ಸಾಕ್ಷಿ ಪ್ರಕಾಶ ಒಪ್ಪಬೇಕಾಗುತ್ತದೆ. ಹೇಳ್ತಾನೆ ಒಂದು ವೇಳೆ इदमाकार अभिव्यक्त साक्षी से संबंधी जो अधिष्ठान का विशेष अंश ताका प्रकाश हुआ चाहिए. प्रकाश ಆಗಬೇಕಾಗಿತ್ತು. ನಿಮಗೆ ಪ್ರಕಾಶ ಹೇಳಿತು जो नोड जो इदमाकार वृत्ति में अभिव्यक्त साक्षी के संबंध से आकार समर्पण अकर्ता का भी ಅಧ್ಯಸ್ಥ ಕಾಬಿ ಪ್ರಕಾಶ ಮಾನೆ ತೋ ಒಪ್ಪಿದ್ದಾದರೆ ಇದ್ಮಾಕಾರ ವೃತ್ತಿ ಅಭಿವ್ಯಕ್ತ ಸಾಕ್ಷಿಕ ಇದ್ಮಾಕಾರ ವೃತ್ತಿಯಲ್ಲಿ ಪ್ರಕಟವಾಗಲ್ಪಟ್ಟಂಥ ಸಾಕ್ಷಿ ಸಂಬಂಧಿ ಆ ಸಾಕ್ಷಿಗೆ ಸಂಬಂಧಿ ಸಾಕ್ಷಿಯಲ್ಲಿ ಒಂದು ಸಾಮಾನ್ಯದ ಒಂದು ವಿಶೇಷ ಅದ. ಸಾಮಾನ್ಯದ ಒಂದು ಸಾಕ್ಷಿಯಲ್ಲಿ ಸಾಮಾನ್ಯ ಅಂಶ ವಿಶೇಷ ಅಂಶ ಸಾಕ್ಷಿದು ಅಸಂಗದ್ವಯ ನಿತ್ಯ ಮುಕ್ತಿ ವಿಶೇಷ ಅದ. ಸಾಮಾನ್ಯ ಇದಮ್ ಸಾಮಾನ್ಯ ಅದು. ಆ ಸಾಕ್ಷಿಗೆ ಸಂಬಂಧಿ ಯಾವ ಅಧಿಷ್ಠಾನ ವಿಶೇಷ ಅಂಶ ತಾಕಾ ಪ್ರಕಾಶ ವಾಚಾಯೇ ಅದರದ್ದು ಜ್ಞಾನ ಆಗಬೇಕಾಗಿತ್ತು. ಅಕರ್ತ ವಿಷೀಕರಿಸಲಾರ್ದಂಥ ವಿಷಯ ಸಾಮಾನ್ಯ ಇದ್ಮಾಕಾರ ಆಗ್ಯದೀಗ ಹೌದಿಲ್ಲ. ಜರ್ ಕದಾಚಿತ್ ಅಕರ್ತ ಅಂದ್ರೇ ಅಲ್ಲಿ ಇಲ್ಲದಂಥ ಹೆಂಗೆ ಸರ್ಪ ಬೆಳೆ ಅಧ್ಯಸ್ಥ ಪ್ರಕಾಶ ಮಾಡ್ತಂತ ಹೇಳಿದೆ ಹಾಗೆ ಆ ಅಭಿವ್ಯಕ್ತ ಪ್ರಕಟವಾಗಲ್ಪಟ್ಟಂಥ ಸಾಕ್ಷಿಯ ಸಂಬಂಧಿ ವಿಶೇಷ ಜ್ಞಾನದೂ ಕೂಡ ಜ್ಞಾನ ಆಗಬೇಕು. ನಿನಗೆ ವಿಶೇಷದ್ದು ಜ್ಞಾನ ಆಗಬೇಕು ತಿಳಿತು ನಿಮ್ಗೆ. ವಿಶೇಷ ಅಂಶ ತಾಕಾವಿ ಪ್ರಕಾಶ ಅಂದ್ರೆ ಜ್ಞಾನ ಆಗಬೇಕಾಗಿತ್ತು. ಒಂದು ವೇಳೆ ಆಗ್ತೈತೀನಿ ಅಂತಂದರೆ ಏನಾಗ್ತದೆ? ಒಂದು ವೇಳೆ ಅಧಿಷ್ಠಾನ ವಿಶೇಷ ರೂಪ ಅವ ಅಂದರೆ ಆತೈತಿ ನೀ ಅಂದರೆ ವಿಶೇಷ ಪ್ರಕಾಶ ನೀವು ಒಪ್ಪದಿ ಅಂದರೆ ಸರ್ವರೂಪ ಅಧ್ಯಾಸಿದ್ದ ಆಗುವುದೇ ಇಲ್ಲ. ಹೌದೇನಿಲ್ಲ? ಸರ್ಪಕ್ಕದ ವಿರೋಧ ಅದು ವಿಶೇಷ ಜ್ಞಾನ. ठीक है. याते इदमाकार सामान्य ज्ञान से भिन्न अविद्या परिणाम रूप अध्यस्थाकार वृत्तिपू ज्ञान अवश्य अंगीकरणीय है. ಇಲ್ಲಿ ತಂದ್ರೆ ಆದ್ದರಿಂದ ಇದಮಾಕಾರ ಸಾಮಾನ್ಯ ಜ್ಞಾನಕ್ಕಿಂತಲೂ ಭಿನ್ನ ಇದ್ಮಾಕಾರ ಅವ್ರು ಏನು ಧರ್ಮಿಜ್ಞಾನವಾದಿಗಳು ಹೇಳ್ಯಾರಲ್ಲ, ಧರ್ಮಿಜ್ಞಾನವಾದಿಗಳು ಇದ್ಮಾಕಾರ ಸಾಮಾನ್ಯ ಜ್ಞಾನ ಒಪ್ಪ್ಯಾರ ಮೊದಲು. ಅದಕ್ಕಿಂತ ಭಿನ್ನ ಆ ಅವಿದ್ಯದ ಪರಿಣಾಮ ರೂಪ ಅಧ್ಯಸ್ಥಾಕಾರ ಅಂದರೆ ಸರ್ಪಾಕಾರ ವೃತ್ತಿರೂಪ ಜ್ಞಾನ ಅಂದರೆ ಜ್ಞಾನ ಅಧ್ಯಾಸ ಅವಶ್ಯ ಅಂಗೀಕರಣೀಯ. ಅವಶ್ಯ ನೀ ಅಂಗೀಕಾರ ಮಾಡಲಿಕ್ಕೇನೆ ಬೇಕು. ಹಾಂ, ಯಾತೆ ಎರಡು ಮುಗಿದವು. ಯಾತೆ ಪ್ರಕಾಶವಾಚಿ ಐ ಅದಲ್ಲ, ಅದೀಗ ಮುಗಿತಂದು. ಆದ್ದರಿಂದ ಇದ್ಮಾಕಾರ ಸಾಮಾನ್ಯ ಜ್ಞಾನಕ್ಕಿಂತಲೂ ಭಿನ್ನ ಆಗಬೇಕಾಗಿತ್ತು. ಹಾಂ, ಮುಗಿತು. ಹಾಂ, ಈಗ ಅದ್ರದ್ದು ಅವ್ರ ಇದ್ಮಾಕಾರ ಅದ್ರ ಸಲುವಾಗಿ ಆದ್ದರಿಂದ ನೀನು ಇದ್ಮಾಕಾರ ಸಾಮಾನ್ಯ ಎಲ್ಲರೇ
ಸಾಮಾನ್ಯ ಜ್ಞಾನಕ್ಕಿಂತೂ ಭಿನ್ನ ಅವಿದ್ಯಾ ಪರಿಣಾಮ ರೂಪ ಅಧ್ಯಸ್ಥಾಕಾರ ವೃತ್ತಿರೂಪ ಜ್ಞಾನ ಅಂದರೆ ಸರ್ಪಾಕಾರ ಬ್ರಹ್ಮಜ್ಞಾನ ಅವಶ್ಯ ಅಂಗೀಕಾರ ಮಾಡಲಿಕ್ಕೇ ಬೇಕು ತಿಳಿತಿಲ್ಲ. ತಿಸ್ಮೆ ತಿನ್ಮೆ ಏನು ಯಾವ ಪರಿಣಾಮ ರೂಪ ಅಧ್ಯಸ್ಥಾಕಾರ ವೃತ್ತಿರೂಪ ಜ್ಞಾನ ಅದಲ್ಲ ಅದರಲ್ಲಿ ಮತ್ತು ಪುನಃ ಎರಡು ಪಕ್ಷಗಳು ಇರ್ತಾವೆ. ಈ ಏನು ಧರ್ಮಜ್ಞಾನಗಳು ಏನು ಹೇಳ್ಯಾರ ಇದ್ಮಾಕಾರ ಸಾಮಾನ್ಯ ಜ್ಞಾನ ಭಿನ್ನ ಅವಿದ್ಯಾ ಪರಿಣಾಮ ಅದು ಅಧ್ಯಸ್ಥ ಆಕಾರ ವೃತ್ತಿರೂಪ ಜ್ಞಾನ ಅವಶ್ಯ ಅಂಗೀಕರಣ. ಇದೆಲ್ಲರೂ ಒಪ್ಪಲಿಕ್ಕೇನೆ ಬೇಕು. ಇದು ಪದ್ಮಪಾದಾಚಾರ್ಯರ ಮತ. ಹಾಂ, ಇದರಲ್ಲಿ ಇನ್ನೂ ಇದು ಪ್ರಾಚೀನ ಆಚಾರ್ಯದ ಮತ ಇದು. ಹಾಂ, ಇದ್ರೊಳಗೆ ಎರಡು ಪಕ್ಷಗಳಂತಾರೆ. ತಿನ್ಮೆ अधिष्ठान गोचर और अध्यस्त गोचर अनिर्वचनीय ज्ञान होवे ये प्रथम पक्ष ये प्रथम पक्ष तो समीचीन नहीं. ಇದು ಪ್ರಥಮ ಪಕ್ಷ ಸಮೀಚೀನಿಲ್ಲ. ये पूर्वकಯ ಹಿಂದೆ ನಾವು 271 ರೂಪಾಯಿಂದ ಹೇಳಿದೆವು. जो अनिर्वचनीय मिथ्या ज्ञान को उभय गोचर माने तो अनिर्वचनीय मिथ्या ज्ञानಕ್ಕೆ ಉಭಯ ಅಂದ್ರೆ ಅಧಿಷ್ಠಾನ ವಿಷೀಕರಿಸುವಂಥದ್ದು ಮಿಥ್ಯಾ ಜ್ಞಾನಕ್ಕೂ ಉಭಯೀಕರಿಸೋದು. ಹಿಂದೆ ಹೇಳ ನೋಡು, ಬ್ರಹ್ಮತ್ವ ಪ್ರಮತ್ವದ ಸಂಕರ ಆಗ್ತದೆ. ಬ್ರಹ್ಮತ್ವ ಪ್ರಮತ್ವದ ಒಂದೇ ಜ್ಞಾನದಲ್ಲಿ ಅಧಿಷ್ಠಾನನೂ ವಿಷೀಕರಿಸ್ತೈತಿ, ಅದೇ ಜ್ಞಾನ ಸರ್ಪ ಬೆಳ್ಳಿ ಬ್ರಹ್ಮಕ್ಕೂ ವಿಷೀಕರಿಸ್ತೈತಿ. ಅಂದ್ರೆ ಒಂದೇ ಜ್ಞಾನದಲ್ಲಿ ಇದ್ಮಾಕಾರ ಜ್ಞಾನ ಅದರಲ್ಲಿ ಬ್ರಹ್ಮತ್ವದ ಇದರ ಬ್ರಹ್ಮತ್ವ ಒಂದೇ ಜ್ಞಾನದಲ್ಲಿ ಬ್ರಹ್ಮತ್ವ ಪರಮತ್ವ ಸಂಕರ ಆಗ್ತದೆ ಹೇಳಿದ್ರೆ ಹಂಗೆ ನಿನ್ನ ಮತದಲ್ಲಿ ಇವ್ರ ಮತದಲ್ಲಿ ಉಭಯ ಗೋಚರ ಮಾನೇತ್ತು. ಪ್ರಮತ್ವ ಬ್ರಹ್ಮತ್ವ ಕಾ ಸಂಕರ ದೋಷ ಹೋವೇಗ ಪ್ರಮತ್ವ ಹೋವೇಗ ಅಲ್ಲಿ ಕಂಸ ಮಾಡ್ರಿ ಕಂಸ ಮಾಡಿದ್ರಿ. ಆದ್ದರಿಂದ ಇದ್ಮಾಕಾರ ಸಾಮಾನ್ಯ ಜ್ಞಾನತೆ ಉತ್ತರ ಕ್ಷಣಮೇ ಇದ್ಮಾಕಾರ ಸಾಮಾನ್ಯ ಜ್ಞಾನ ಆಗಿ ಉತ್ತರ ಕಾಲದಲ್ಲಿನೇ ಕ್ಷಣದಲ್ಲಿನೇ ಕೇವಲ ಅಧ್ಯಸ್ಥ ಕೇವಲ ಇದ್ದಸ್ಥ ಅಂದ್ರೆ ಇದ್ಮಾಕಾರ ಈಗ ಜ್ಞಾನ ಇಲ್ಲೇ ಉಳಿತು, ಅದು ಮಾಡಿಲ್ಲ, ಅದ್ರ ಬಿಟ್ಟು ಕೇವಲ ಅಧ್ಯಸ್ಥ ಗೋಚರ ಅವಿದ್ಯಾಕಿ ವೃತ್ತಿ ಹೋವೆ. ಅಧ್ಯಸ್ಥ ಆಕಾರ ಇದು ಅವಿದ್ಯಾ ವೃತ್ತಿನೇ, ಬ್ರಹ್ಮರೂಪ ಅವಿದ್ಯಾ ವೃತ್ತಿ, ಇದು ಇದ್ಮಾಕಾರ ವೃತ್ತಿ. ಜೈಸೆ ಅದೇ ಹೇಳ್ತಾರೆ ಸರ್ಪರಸ್ತಾದಿಕ್ ಮಿಥ್ಯಾ ಹೇ. ಸರ್ಪರಸ್ತಾದಿ ಏನಿದ್ದಾವೆ ಮಿಥ್ಯಾ ಇದ್ದಾವೆ. ತೈಸೆ ತಿನ್ಕ ಜ್ಞಾನ ಭೀ ಮಿಥ್ಯಾ ಹೇ. ಆ ಸರ್ಪ ಜ್ಞಾನ ವಿಷಯ ಹೋಯ್ತು ಅಂದ್ರೆ ಜ್ಞಾನನೂ ಹೋಗ್ತದೆ. ವಿಷಯ ಹೆಂಗೆ ಮಿಥ್ಯಾ ಇರೋದು ಅದು ಜ್ಞಾನನೂ ಕೂಡ ಮಿಥ್ಯಾನೇ ಇರ್ತದೆ. ಸಾಗರದ 4ನೇ ತನಕದ ಹೋಸತಿ ಹೇಳಿನಿಲ್ಲ, ज्ञान भी मिथ्या है. इसी वास्ते सर्प रस्ताधिकनिके बाद की न्याಯಿ. ಇದೇ ಕಾರಣದಿಂದ ಸರ್ಪ ಬೆಳ್ಳಿ ಮೊದಲಾದವುಗಳ ಬಾಧದಂತೆ ಸರ್ಪ ಬೆಳ್ಳಿ ಬಾಧ ಐತೇನಿಲ್ಲ ಅಧಿಷ್ಠಾನ ಜ್ಞಾನ ಅದರಂತೆ ಅದರ ಜ್ಞಾನನೂ ಕೂಡ ಬಾಧ ಆಗುತ್ತದೆ. ಸರ್ಪ ಬಾಧ ಐತಪ್ಪ ಅಂದ್ರೆ ಸರ್ಪ ಜ್ಞಾನನೂ ಹೋಗ್ತದೆ. जो इदमाकार प्रमावृत्ति में अभिव्यक्त साक्षी से ही अध्यस्त का प्रकाश माने ಒಪ್ಪದಿ. ನೀವು ಇದಮಾಕಾರ ಪ್ರಮಾವೃತ್ತಿಯಲ್ಲಿ ಅಭಿವ್ಯಕ್ತ ಸಾಕ್ಷಿಯಿಂದಲೇ ಅಧ್ಯಸ್ಥದ ಜ್ಞಾನ ಒಪ್ಪಿದರೆ ಸಾಕ್ಷಿ ತೋ ಸದಾಯಿ ಅಬಾಧ್ಯ ಹೈ. ಸಾಕ್ಷಿ ಯಾವಾಗಲೂ ಹೆಂಗಿದ್ದಾನೆ अबाध्य है. और इदमाकार वृत्ति भी अंतःकरण के परिणाम होने थे घटाधिकरण की न्याय व्यवहार काल में अबाध्य है. ಅದನ್ನು ವ್ಯವಹಾರ ಕಾಲದಲ್ಲಿ ಹೆಂಗೆ ಸಾಕ್ಷಿ ಅಬಾಧ್ಯ ಅದನ್ನು ಸಾಕ್ಷಿ ಯಾವಾಗಲೂ ಅಬಾಧಿತ. ಸಾಕ್ಷಿ ಯಾವಾಗಲೂ ಅಬಾಧಿತ. ಒಂದು ವ್ಯವಹಾರ ಕಾಲದಲ್ಲಿ ಅಬಾಧಿತ. ಇದ್ಮಾಕಾರದು ವ್ಯವಹಾರ ಕಾಲದಲ್ಲಿ ಅಬಾಧಿತ. ಬ್ರಹ್ಮಜ್ಞಾನ ಆಗಿದ ನಂತರ ಇದನ್ನು ಕೂಡ ಹೋಗ್ತದೆ. ಬ್ರಹ್ಮಜ್ಞಾನ ಆಗಿದ ನಂತರ ಬ್ರಹ್ಮಜ್ಞಾನ ಆಗೋ ತನಕ ಹೋಗೋದಿಲ್ಲ. ಇದ್ಮಾಕಾರ ಜ್ಞಾನನು ಇದನ್ನು ಮಿಥ್ಯಾನೇ ಅದ, परंतु ಈಗ ಸದ್ಯ ವ್ಯವहार ಕಾಲದಲ್ಲಿ ಅದು ಬಾಧ ಆಗೋದಿಲ್ಲ. ब्रह्मज्ञान से बिना ही जा का बाध होगी. याते ब्रह्मज्ञान बिना अध्यस्त के ज्ञान का बाध नहीं हुआ चाहिए. ಬ್ರಹ್ಮಜ್ಞಾನ ಆಗಲಾರದೆ ಅಧ್ಯಸ್ತಕ ಮ್ಯಾಲೆ ಹೇಳಿದ ನೋಡಿ. ಇದೇ ಕಾರಣದಿಂದ ಆ ಸರ್ಪ ಬೆಳ್ಳಿ ಮಿಥ್ಯ, ಅವಳ ಮ್ಯಾಲ
ಹೀಗೆ ಸರ್ಪ ಬೆಳ್ಳಿ ಮಿಥ್ಯ. ಅದಕ್ಕೆ ಬಾಧಿತ್ತು नहीं ಹಾಂ, ಸರ್ಪ ಬೆಳ್ಳಿ ಮಿಥ್ಯ, ಅವುಗಳ ಜ್ಞಾನನೂ ಮಿಥ್ಯ. ಮಿಥ್ಯ ಅಂದರೆ ಇದಕ್ಕೆ ಬ್ರಹ್ಮಜ್ಞಾನ ಬೇಕಾಗಿಲ್ಲ. क्योंकि ज्ञान भी मिथ्या है ಹಾಂ, ಬಾದ ಆದಕಲಕ ಸರ್ಪಜ್ಞಾನ ಬಾದ ಆಗಲ ಬ್ರಹ್ಮಜ್ಞಾನ ಬೇಕೇನು? ಇದು ವ್ಯವಹಾರ ಕಾಲದಲ್ಲಿ ಇದು ಇದಮಾಕಾರ ಜ್ಞಾನ ವ್ಯವಹಾರ ಕಾಲದಲ್ಲಿ ಅಬಾಧಿತ, ಇದು ಬ್ರಹ್ಮಜ್ಞಾನ ಆಗಿದ್ರೇ ಹೋಗ್ತದೆ. बाधित ಅಂದಮೇಲೆ ಈ ಬ್ರಹ್ಮಜ್ಞಾನಕ್ಕಿಂತ अबाध्य याति ब्रह्मज्ञान बिना अध्यस्त के ज्ञान का बाद नहीं हुआ चाहिए. ब्रह्मज्ञान ಆಗಲಾರ್ದೇನೆ ಆಗಬಾರ್ದಾಗಿತ್ತು. ಅದು ಬ್ರಹ್ಮಜ್ಞಾನ ಆಗಲಾರ್ದೆ ಬಾದ ಆಗ್ತದದು ಸರ್ಪಜ್ಞಾನ, ಪರಂತು ಆಗಬಾರ್ದಾಗಿತ್ತು. ಹಿಂಗೆ ಹೇಳಿದ್ರಿ ಮತ್ತೆ ನಮಗಿದು ಇದು ಬ್ರಹ್ಮಜ್ಞಾನ ಆಗಿದ ನಂತರ ಬಾದ ಆಗ್ತದೆ. ಸಾಕ್ಷಿ ಅಂತೂ ಅಬಾಧಿತಾನೆ. ಹಾಂ, ವ್ಯವಹಾರ ಕಾಲದಲ್ಲಿ ಅದು ಅಬಾಧಿತ. ಅದು ಹಂಗೆ ಸಾಕ್ಷಿ ಅಂತ ಅಬಾಧ್ಯ ಅಲ್ಲ. ठीक है. ಈಗ ಅನಿರ್ವಚನೀಯ ಖ್ಯಾತಿ ಮೇ ಉಕ್ತ ಚಾರಿ ಮತ್ತು ಇದು ಅನುವಾದ. ಹಿಂದಿಂದೆಲ್ಲ ಈ ಹೆಡಿಂಗ್ದಾಗ ಅನುವಾದ ಮಾಡ್ತಾರೆ. ताकि समाप्ति का दोहा. इस रीति से सर्प रस्तादि गोचर ब्रह्म होवे तहाँ सिद्धांत में अनिर्वचनीय ख्याति कहिए. तामे चारि पक्ष है. ಈ ರೀತಿ ಸರ್ಪ ಬೆಳ್ಳಿ ಮೊದಲಾದವುಗಳನ್ನು ವಿಷೀಕರಿಸುವಂಥ ಎಲ್ಲಿ ಬ್ರಹ್ಮಜ್ಞಾನ ಆಗುವುದೋ ಭ್ರಮ ಆಗುವುದೋ ಅಲ್ಲಿ ಸಿದ್ಧಾಂತದಲ್ಲಿ ಅನಿರ್ವಚನೀಯ ಖ್ಯಾತಿ ಒಪ್ಪ್ಯಾರ ಹೇಳಿರುತ್ತಾರೆ. ಆ ಅನಿರ್ವಚನೀಯ ಖ್ಯಾತಿಯಲ್ಲಿ 4 ಪಕ್ಷಗಳು ಇದ್ದಾವೆ. एक तो कवि तार्किक नरसिंह भट्ट उपाध्याय का मत है. ಒಂದು ಕವಿ ಅವನ ಮತ ತಾಮೆ ಅವನ ಮತದಲ್ಲಿ अधिष्ठान से इंद्रिय का संबंध ही अध्यास का हेतु है. अधिष्ठान का सामान्य ज्ञान हेतु नहीं. ಗೊತ್ತೈತೆ. ಕೇವಲ ಅಧಿಷ್ಠಾನದೊಡನೆ ಇಂದ್ರಿಯ ಸಂಬಂಧವೇ ಅಧ್ಯಾಸಕ್ಕೆ ಕಾರಣ, ಸಾಮಾನ್ಯ ಜ್ಞಾನ ಅಧ್ಯಾಸ ಕಾರಣ ಇಲ್ಲ. ಒಂದು ಮುಗಿತು ಕವಿತಾರ್ಕಿಕದು. ಹಾಂ, ಅಟ್ಕೌಂಟ್ಸ್ ಮಾಡಿರಿ. अन्य आचार्यन के मत में अधिष्ठान का सामान्य ज्ञान अध्यास का हेतु है. ಇನ್ನು ಇಬ್ಬರು ಏನದರ ಅನ್ನಂದರೆ ಬೇರೆ ಆಚಾರ್ಯರ ಮತದಲ್ಲಿ ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣ. ಇವ ಸಾಮಾನ್ಯ ಜ್ಞಾನ ಒಪ್ಪೇ ಇಲ್ಲ. ಯಾರು? ಬಟ್ ಇವ ಸಾಮಾನ್ಯ ಜ್ಞಾನ ಒಪ್ಪೇ ಇಲ್ಲ, ಅವನ ಮುಗಿದೇ ಬಿಡ್ತು. ಇನ್ನು ಅಧಿಷ್ಠಾನ ಸಾಮಾನ್ಯ ಜ್ಞಾನ ಒಪ್ಪವರು ಆಚಾರ್ಯ ಅದಾರ ಒಟ್ಟು 3 ಮಂದಿ. ಹಾಂ, ಈಗ 3 ಮಂದಿ ಉಳಿದ್ರಲ್ಲ, 4 ಮತ ಹೇಳಿರಲಿಲ್ಲ. ಅವನು ಸಾಮಾನ್ಯ ಜ್ಞಾನ ಒಪ್ಪೇ ಇಲ್ಲಲ್ಲ, ಅವ್ನು ಒಪ್ಪೇ ಇಲ್ಲ. ಈಗ ಒಪ್ಪದವರು 3 ಮಂದಿ ಮಾತು ಹೇಳ್ತೀವ. ಅಧ್ಯಾಸ ಹೇತು ಸಾಮಾನ್ಯ ಜ್ಞಾನಕ್ಕೂ ಧರ್ಮಿ ಜ್ಞಾನ ಕೈಯೇ. ಸಾಮಾನ್ಯ ಜ್ಞಾನಕ್ಕೇನೆ ಜ್ಞಾನ ಅನ್ಬೇಕು. उपाध्याय मत से भिन्न तीनों मत में सामान्य ज्ञान को अध्यास की कारणता मानी है. ಉಪಾಧ್ಯಾಯನ ಮತದಕ್ಕಿಂತಲೂ ಭಿನ್ನ 3 ಮತಗಳಲ್ಲಿ ಸಾಮಾನ್ಯ ಜ್ಞಾನ ಅಧ್ಯಾಸ ಕಾರಣತ ಅಂತ ಒಪ್ಪ್ಯಾರ. ತೀನೂ ಮತ ಧರ್ಮಿ ಜ್ಞಾನವಾದಿ ಹೈ. 3 ಧರ್ಮಿ ಜ್ಞಾನವಾದಿಗಳೇನೆ. ಸಾಮಾನ್ಯ ಜ್ಞಾನ ಧರ್ಮಿ ಜ್ಞಾನ ಒಂದೇ ಹೈ. ತಿನ್ಮೆ ಬಿ ಈ ಧರ್ಮಿ ಜ್ಞಾನವಾದಿಗಳಲ್ಲಿನೂ ಕೂಡ अध्यस्त पदार्थ आकार ही अविद्या की वृत्ति रूप ब्रह्मज्ञान हुए है. ये पक्षी समीचीन है. जिनमें अध्यस्त पदार्थ आकार ही अविद्या की वृत्ति रूप ब्रह्मज्ञान हुए है. इसे अंदर पद्मपादाचार्यರು ಆ ಅವಿದ್ಯಾ ವೃತ್ತಿನೇ अध्यस्त आकार विषीकरिಸುತ್ತದೆ. जिनमें भी अध्यस्त पदार्थ आकार वे अविद्या की वृत्ति रूप ब्रह्मज्ञान होवे. यही पक्ष समीचीन है. कंस मारी और अधिष्ठान ಏನದ अधिष्ठान गोचर अधिष्ठान विषीकरिಸುವಂತ ಇದಮಾಕಾರ तथा अध्यस्ताकार अविद्या की वृत्ति होवे. ये पक्ष है. हाँ, ಸರ್ವಜ್ಞಾತ್ಮನಿಗಳು ಅವಿದ್ಯಾವೃತ್ತಿ ಅಧಿಷ್ಠಾನ ಮತ್ತು ಅಧ್ಯಸ್ಥ ಎರಡಕ್ಕೂ ವಿಷಯ ಮಾಡುತ್ತಾ ಅಂತ ಹೇಳ್ಯಾರ ಅವರು. ಸರ್ವಜ್ಞಾತ್ಮನಿಗಳು ಅಧಿಷ್ಠಾನ ಅಧ್ಯಸ್ಥಕ್ಕೆ
ಎರಡು ಜ್ಞಾನಕ್ಕೆ ವಿಷಯ ಮಾಡ್ತಾವ ಅಂತ ಹೇಳ್ಯಾರ ಅವರು. ಪ್ರಥಮ ಹೆಡಿಂಗ ಪದ್ಮಪಾದಾಚಾರ್ಯ, ಎರಡನೇ ಹೆಡಿಂಗ ಸರ್ವಜ್ಞಾತ್ಮುನಿ, ಮೂರನೇ ಹೆಡಿಂಗ ವಿವರಣಕಾರರು ಪದ್ಮಪಾದಾಚಾರ್ಯ ಮತಾನೇ ಎತ್ತಿ ಅವ್ರಿಗೆ ಅನುಮೋದನೆ ಕೊಟ್ಟಬಳಿ ಮಾಡ್ಯ ನಾವು ठीक है. सर्वज्ञात्म निर्वाह हो गए और इदमाकार वृत्ति रूप सामान्य ज्ञान जो अध्यास का हेतु तासे ही निर्वाह हो गए. ठीक है, निर्वाह हो गए. अध्यस्त गोचर अविद्या की वृत्ति अनंगीकार पक्ष समीचीन नहीं. अविद्या की वृत्ति होवे यह पक्ष है. ಇದು ಎರಡನೇದು ಸರ್ವಜ್ಞಾತ್ಮನಿ. और इदमाकार वृत्ति रूप सामान्य ज्ञान जो अध्यास का हेतु तासे निर्वाह होवे है. अध्यस्त गोचर अविद्या की वृत्ति का अनंगीकार ಅಂದರೆ ಒಪ್ಪದೇ ಇರುವ ಪಕ್ಷ ಇದು ಸಮೀಚೀನ ಇಲ್ಲ, ಇದು ಸಮೀಚೀನ ಇಲ್ಲ. ಅವಿದ್ಯಾ ವೃತ್ತಿ ಒಪ್ಪೇ ಇಲ್ಲ. ಅಲ್ಲ, म्यारे अधिष्ठान और इदमाकार अधिष्ठान ಏನದ गोचर इदमाकार तथा अध्यास्ताकार अविद्या की वृत्ति होवे ये पक्ष है. ಅದಿಗೆ ಕಂಸ ಮಾಡೋದು ಮುಗಿತದು. ಎದಿಗೆ अधिष्ठान गोचर इदमाकार तथा अध्यासाकार अविद्या की वृत्ति रूप सामान्य ज्ञान जो अध्यास का हेतु ಅದು ಬೇರೆ ಐತ್ರಿ. ಅವ್ರಂದ್ರೆ ಮತ್ತೊಂದು ಅದ ನಿಮ್ಮಲ್ಲಿ ಅದ. अधिष्ठान गोचर इदमाकार तथा अध्यासाकार अविद्या की वृत्ति रूप सामान्य ज्ञान जो ಅದು ಅದಕ್ಕೆ ಇಲ್ಲ ಏನೋ ಬರೋಬರಿ ಅದು ನಿಮ್ಮದು, ನಿಮ್ಮ ಓದ್ರು ಬರೋದು ನೋಡಿರಿ. ನೀವು ಎಲ್ಲರೂ ಹೋಗ್ಬಾರ್ದು. ನೀವು ಮತ್ತೆ ಮ್ಯಾಲೆ ನೋಡಿ ये तीनों मत धर्मी ज्ञानवादी है. ಮ್ಯಾಲೆ ಹೋಗಿದ್ನ एकदम ಮ್ಯಾಲೆ तीनों मत धर्मी ज्ञानवादी है. ತಿನ್ಮೆ ಈ ಮೂರರಲ್ಲಿ, ತಿನ್ಮೆ ಅಂದರೆ ಇವರಲ್ಲಿ, ಈ ಧರ್ಮಿ ಜ್ಞಾನವಾದಿಗಳಲ್ಲಿ. ಆದರೂ ಕೂಡ ಅಧ್ಯಸ್ಥ ಪದಾರ್ಥ ಆಕಾರ ಅಧ್ಯಸ್ಥ ಪದಾರ್ಥದ ಆಕಾರವೇ ಅವಿದ್ಯಾಕಿ ವೃತ್ತಿ ರೂ ಬ್ರಹ್ಮಜ್ಞಾನವೇ ಹೈ. ಈಗ ಹಿಂದಿನ ಪದ್ಮಪಾದಾಚಾರ್ಯ ಹೇಳಿದಿಲ್ಲ, ಅದೇ ಮತ ಪದ್ಮಪಾದಾಚಾರ್ಯ. ಈ ಪಕ್ಷ ಸಮೀಚೀನ, ಇದೇ ಪಕ್ಷ ಸಮೀಚೀನ ಇರುತ್ತದೆ. ಒಂದು ಇದು ತಿಳಿತಿದ್ದು. ಹಾಂ, ಪದ್ಮಪಾದಾಚಾರ್ಯರು ಅಂತಃಕರಣವೃತ್ತಿ ಇದ್ಮಾಕಾರ ವಿಷಯದ ಅವಿದ್ಯಾವೃತ್ತಿ ಅಧ್ಯಸ್ಥಾನ ವಿಷೀಕರಿಸಿತ್ತು. ಇನ್ನು ಎರಡನೇ ನೋಡಿ, ಅವು ಅಧಿಷ್ಠಾನ ಗೋಚರ್ ಇದ್ಮಾಕಾರ ತಥಾ ಅದರಂತೆ. ಅವ್ರ ಮ್ಯಾಲೆ ಅದರಂತೆ ಆಯ್ತೇನಲ್ಲಿ ಮ್ಯಾಲೆ ಇಲ್ಲ. ಅಧ್ಯಸ್ಥ ಆಕಾರ ಅವಿದ್ಯಾಕಿ ವೃತ್ತಿ ಹೋವೆ ಈ ಪಕ್ಷ ಹೈ. ಸರ್ವಜ್ಞಾತ ಮುನಿಗಳು ಅವಿದ್ಯಾವೃತ್ತಿ ಅಧಿಷ್ಠಾನ ಅಧ್ಯಸ್ಥ ವಿಷಯಕತ್ವ ಹೈ. ಎರಡನೇದೇನು ಐತಲ್ಲ ತೆಳಗ ಸಮೀಚೀನ ಹೈ ತೆಳಗ, ಅದು ಸರ್ವಜ್ಞಾತ ಮುನಿ. ಇನ್ನು ಮುಂದೆ ಯ ಪಕ್ಷದಲ್ಲಿ ಕೌನ್ಸ್ ಮಾಡಿರಿ ಅವ್ರ ಮೂರನೇದು. ಅವರ इदमाकार वृत्ति रूप सामान्य ज्ञान जो अध्यास का हेतु, अध्यास का कारण ताशे ही निर्वाह होवे है. ಅದರದಿಂದಲೇ ಐದ್ಮಾಕಾರ ಜ್ಞಾನದಿಂದಲೇ ವ್ಯವಸ್ಥೆ ಆಗುತ್ತದೆ. ಅದರದಿಂದಲೇ ವ್ಯವಸ್ಥೆ ಆಗುತ್ತದೆ. अध्यस्त गोचर अविद्या की वृत्ति का अनंगीकार पक्ष समीचीन नहीं. ಅಧ್ಯಸ್ಥಾನ ವಿಷೀಕರಿಸುವಂಥ ಅವಿದ್ಯಾವೃತ್ತಿದು ಅನಂಗೀಕಾರ ಪಕ್ಷದ ಸಮೀಚೀನ ಇಲ್ಲ. ಇಲ್ಲಿ ಇದು ಮೂರನೇದು ಮುಗೀತು. ಬತ್ತಿ ತಿಳಿತೀಗ ತಿಳಿದಿಲ್ಲ. ನೀವು ಎಲ್ಲಿ ಹೋಗಿರಿ ಯಾರು ಸರಳ ಇದೆ ಹಾಂ. ಇದ್ಮಾಕಾರ ಸಾಮಾನ್ಯ ಜ್ಞಾನ ಯಾವ ಅಧ್ಯಾಸಕ ಕಾರಣ, ಅಧ್ಯಾಸಕ
ಕಾರಣ ಅದರದಿಂದ ಅಂದರೆ ಇದ್ಮಾಕಾರ ಸಾಮಾನ್ಯದಿಂದಲೇ ವ್ಯವಸ್ಥೆ ಆಗ್ತದ. ಅದು ಓಕೆ ಹ್ಞೂ ಇಲ್ಲ ಈಗ ಇವ್ರದ್ದು ಸರ್ವಜ್ಞಾತ್ಮಕ ಇಲ್ಲಿ ಹೋಗಿತ್ತು ಅಂತ ಹೆಂಗಿಲ್ಲ ಇದನ್ನೇ ಇಲ್ಲ ಅದೇ ನೀವು ಅಲ್ಲಿಗೆ ಅದಕ್ಕೆ ಕೌನ್ಸ್ ಮಾಡ್ರಿ ಅಂತ ಹೇಳ್ಬೇಕಿದೆ ನಿಮಗೆ. ಯ ಪಕ್ಷ ಹೈ ಅಲ್ಲಿ ಕೌನ್ಸ್ ಮಾಡ್ರಿ. ಇಲ್ಲ ಸರಳವ್ರಿ ಮೂರು ಇಲ್ಲಿ ಪದ್ಮಪಾದಾಚಾರ್ಯ ಒಂದು ಮತ, ಸರ್ವಜ್ಞಾತ್ಮನಿ ಮತ, ಇನ್ನೊಬ್ಬ ಅವಿದ್ಯಾವೃತ್ತಿ ಉಪದಾಯ ಅಂತ ಒಂದು ಮತ. अनांगीकार पक्ष समीची नहीं. तैसे अध्यास का हेतु सामान्य ज्ञान का अनांगीकार पक्ष उपाध्याय की भी समीचीन नहीं. ಅದರಂತೆ ಅಧ್ಯಾಸಕ ಕಾರಣ ಸಾಮಾನ್ಯ ಜ್ಞಾನದ ಅನಾಂಗೀಕಾರ ಅಂದರೆ ಇವನು ಸಾಮಾನ್ಯ ಜ್ಞಾನ ಇವನು ಒಪ್ಪಿಲ್ಲ. ಯಾರು? ಭಟ್ಟ. ಇದು ಪಕ್ಷ ಉಪಾಧ್ಯಾಯಕ್ಕೆ भी समीचीन. अनांगीकार पक्ष उपाध्याय का भी समीचीन नहीं. उपाध्याय ಕೂಡ ಸಮೀಚೀನ. ಇವನು ಹೆಂಗೆ ಸಮೀಚೀನ ಇಲ್ಲೋ ಹಂಗೆ ಉಪಾಧ್ಯಾಯಂದು ಸಮೀಚೀನ ಇಲ್ಲ. ಮಧ್ಯಾಹ್ನದಾಗ ಉಪಾಧ್ಯಾಯಂದೂ ಕೂಡ ಅಂತಃಕರಣ ವೃತ್ತಿ ಅಧಿಷ್ಠಾನ ಅಧ್ಯಸ್ಥ ವಿಷಯ ಮಾಡುತ್ತದೆ. ಅಧಿಷ್ಠಾನ ವಿಷಯ ಮಾಡುತ್ತದೆ. ಇನ್ನು ಯಾರೋ ಒಬ್ಬರ ಗ್ರಂಥಕರ್ತನು ಅಭಿವ್ಯಕ್ತ ಸಾಕ್ಷಿಯಿಂದಲೇ ಅಧ್ಯಸ್ಥದ ಪ್ರಕಾಶ ಆಗುತ್ತದೆ. ಸಾಮಾನ್ಯ ಜ್ಞಾನ ಇವರು ಒಪ್ಪಿದೆ. ಇವ ಇಷ್ಟೇ ಈ ಸಾಕ್ಷಿಯಿಂದಲೇ ಪ್ರಕಾಶ. ತಮ್ಮ ಅಂತಃಕರಣ ವೃತ್ತಿ ಅಂದನ ಇವ ಆ ಅಭಿವ್ಯಕ್ತ ಸಾಕ್ಷಿಯಿಂದಲೇ ಪ್ರಕಾಶ. ಸಮೀಚ इस रीति से नड़बर्क निಮಗೆ ಗೊತ್ತಾಗಿಲ್ಲ. इस रीति से प्राचीन ग्रंथकारों ने ಇಲ್ಲಿ ಮುಂದೆ ಉಪಸಂಹಾರ ಇಟ್ಟದೀಗ ಇದು ತಳಗ ಏನಿಲ್ಲೀಗ. ಇಸ್ ರೀತಿ से ಅದಲ್ಲ, ಇಸ್ ರೀತಿ से ಇದು ತಳಗ ಏನಿಲ್ಲ. ಮ್ಯಾಲ ಅಟ್ಟೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡ್ರಿ. ಮ್ಯಾಲಿಂದು ಎಲ್ಲಿ पदार्थाकार विद्या की वृत्ति ब्रह्म ज्ञान हुए है. यहाँ पक्ष ही समीचीन है. तो प्रथम यार पद्मपादाचार्य और ನೀವು ಬ್ರಹ್ಮ ಏ ಪಕ್ಷ ಸಮೀಚೀನ ಐತಲ್ಲ, ಇದು ಯಾರು ಮತ? ಅಲ್ಲಿಗೆ ಇಷ್ಟು ಗೊತ್ತಾಯ್ತಲ್ಲ ಇದು. ಇದ್ಮಾಕಾರ ಜ್ಞಾನ ಆಗ ಅಧಿಷ್ಠಾನ ಗೋಚರ ಇದಮಾಕಾರ. ಅಧಿಷ್ಠಾನ ವಿಷಯೀಕರಿಸುವಂಥ ಇದ್ಮಾಕಾರ ಅದಲ್ಲ, ಇದ್ಮಾಕಾರ ಅದು ಇದ್ಮಾಕಾರ ತಥಾ ಅಂದ್ರೆ ಅದರಂತೆ. ಹಾಂ अध्यस्त आकार अविद्या की वृत्ति रूप एलिದು वृत्ति होवे है. ಇಲ್ಲಿ ವೃತ್ತಿ ರೂಪ ಅದಕ್ಕೆ ಆಗುತ್ತೆ ಆಗಿರೋದು ಎಲ್ಲದ ಇದು ಅಂತ. अविद्या की वृत्ति रूप ಇದೆ ನಮ್ಮಲ್ಲಿ. वृत्ति रूप सामान्य ज्ञान जो अध्यास का हेतु. ಅಲ್ಲ ತೆಳ ಬಂದಿರಿ ನೀನು. ಇಲ್ಲರಿಪ್ಪ ನನ್ನ ಬಲ್ಲಿ ಬಂದ ಹೋಗ್ಯದನ್ನ ಸ್ಟೋರಿ ಇದೆ. ನಾವು ಅದಕ್ಕೆ ಎಲ್ಲಿ ಹೋಗ್ಯದ ಒಂದು ಲೈಕ್ ಕಾಣ್ತಾನೆ ಇದ್ದಾಗ अधिष्ठान गोचर ये पक्ष समीचीन है. और अधिष्ठान गोचर इदमाकार तथा अध्यस्ताकार अविद्या की वृत्ति रूप सामान्य ज्ञान जो अध्यास का हेतु ताशे निर्वाह होवे है. अधिष्ठान इदमाकार तथा अध्यस्ताकार अविद्या की वृत्ति होवे है. ये पक्ष तड़गिंद ಏನೆಲ್ಲ ವಿಶೇಷ ಈಗ ಅಧ್ಯಸ್ಥ ಗೋಚರ ಅವಿದ್ಯಾ की वृत्ति का अनांगिक पक्ष तड़गिंದು ಲಾಸ್ಟ್ ಅದು ಏನು अधिष्ठान गोचर इदमाकार तथा अध्यस्ताकार अविद्या की वृत्ति रूप अविद्या वृत्ति रूप फिर सामान्य ज्ञान ಯಾವ ಅಧ್ಯಾಸ ಕಾರಣದಲ್ಲ ಆ ಅವಿದ್ಯಾ ವೃತ್ತಿನೇ ಅದರಿಂದಲೇ ನಿರ್ವಾಣ ವ್ಯವಸ್ಥೆ ಆಗ್ತೈತಿ. ಇಲ್ಲಿಗೆ ಮುಗಿತು. ಅದು ಒಂದೇ ಅವಿದ್ಯಾ ವೃತ್ತಿ
ಅವಿದ್ಯಾವೃತ್ತಿ ಏನೈತಲ್ಲ ಅದು ಅಧಿಷ್ಠಾನ ಅಧ್ಯಸ್ಥಕ ಅವಿದ್ಯಾವೃತ್ತಿ ಇದಮಾಕಾರ ಏನಾಗಿಲ್ಲ ಅದು ಅವಿದ್ಯಾವೃತ್ತಿ ಅಧಿಷ್ಠಾನ ವಿಷಯೀಕರಿಸೈತಿ ಅಧ್ಯಾಸಕ ವಿಷಯೀಕರಿಸೈತಿ ಇನ್ನು ನಂತರ ಏನೈತಲ್ಲ ಅಧ್ಯಾಸ का हेतु सामान्य ज्ञान का अनांगीकार ಇಲ್ಲಿ ಅಧ್ಯಸ್ಥ ಗೋಚರ ಅವಿದ್ಯಾಕಿ ವೃತ್ತಿಕ ಇವ ಏನು ಮೂರನೇದ ಮೊದಲ ಅಧ್ಯಸ್ಥನ ವಿಷೀಕರಿಸುವಂಥ ಅವಿದ್ಯಾವೃತ್ತಿದು ಇವ ಅವಿದ್ಯಾವೃತ್ತಿ ಒಪ್ಪಿಲ್ಲ ಅನಾಂಗೀಕಾರ ಅಂದ್ರೆ ಅವಿದ್ಯಾವೃತ್ತಿ ಒಪ್ಪದೇ ಇರುವ ಪಕ್ಷ ಇದು ಸಮೀಚೀನಿಲ್ಲ ಅದರಂತೆ ಉಪಾಧ್ಯಾಯನು ಕೂಡ ಸಾಮಾನ್ಯ ಜ್ಞಾನ ಅನಾಂಗೀಕಾರ ಇವ ಸಾಮಾನ್ಯ ಜ್ಞಾನ ರೂಪ ನಿಮ್ಮ ಸಾಮಾನ್ಯ ಜ್ಞಾನ ಒಪ್ಪಿಲ್ಲ ಉಪಾಧ್ಯಾಯ ಅನಾಂಗೀಕಾರ ಪಕ್ಷ ಉಪಾಧ್ಯಾಯಕ ಭಿ ಇವಂದು ಹ್ಯಾಂಗ ಸಮೀಚೀನಿಲ್ಲೋ ಉಪಾಧ್ಯಾಯದು ಕೂಡ ಸಮೀಚೀನ ಉಪಾಧ್ಯಾಯನೂ ಕೂಡ ಸಮೀಚೀನಿಲ್ಲ ಅವರ ಒಬ್ಬರು ಅವಿದ್ಯಾವೃತ್ತಿ ಒಬ್ಬಿಲ್ಲ ಒಬ್ಬರು ಸಾಮಾನ್ಯ ವೃತ್ತಿ ಅದಕ್ಕೆ ಇಬ್ಬರು ಸಮೀಚೀನಿಲ್ಲ. ಹಾಂ ಇದು ನೀವು ಏನು ಮಾಡಿರಿ ಇದು ಹೊಡೀರಿ ನಿಮ್ಮ ಇದ್ರಾಗ ಹಾಂ ಹಾಂ ಈಗ ಸರಳದೀಗ ಮುಗಿತೆ ಇದು ಅಂದರೆ उपसंहार इस रीति से प्राचीन ग्रंथकारों ने जो लिखा है ಈ ರೀತಿಯಿಂದ ಪ್ರಾಚೀನ ಅಂದ್ರೆ ಮೊದಲ ಆಚಾರ್ಯರು जिसके अनुसार ही ಅವರು ಹೇಳುವ ರೀತಿಯಿಂದಲೇ हमने ನಾನು ನಿಚ್ಚಲ್ ದಾಸ್ ದೂಷಣ ಭೂಷಣ ಲಿಖೆ ದೂಷಣ ಅಂದ್ರೆ ಒಬ್ಬರ ಮತ ಭೂಷಣ ಒಬ್ಬರ ಮತದಲ್ಲಿ ದೂಷಣ ಇಲ್ಲಿ ಹಂಗೆ ಬಂದವರೆಲ್ಲ ಅವ್ರು ಇವ್ರ ಮತಕ್ಕೆ ಭೂಷಣ ಕೊಟ್ಟರು ಅವ್ರ ಮತಕ್ಕೆ ಇವ್ರು ದೂಷಣ ಕೊಟ್ಟರು ಅವರ ಪ್ರಪಂಚಕ್ಕೆ ಮಿಥ್ಯತ್ವ ಸಾಧನೆ ಮೇ ಅದ್ವೈತವಾದಕ ಅಭಿನಿವೇಶ ನಮಗೇನು ಹೇಳೋದದ ನಿಶ್ಚಲದಾಸರಿ ಅಂತಾರೆ ಪ್ರಪಂಚ ಮಿಥ್ಯತ್ವದ ಕಾರಣದಲ್ಲಿ ಅದ್ವೈತವಾದದ ಅಭಿನಿವೇಶ ಹಠ ಆಗ್ರಹ ಆಗ್ರಹ ನಮ್ದು ಇದು ಮುಖ್ಯದ ಅನಿರ್ವಚನೀಯ ಅಂದ್ರೆ ಮಿಥ್ಯ ಆ ಮಿಥ್ಯಾ ಪ್ರಪಂಚದು ಕಾರಣ ಏನು ಸಾಧನ ಅದ ಏನು ಜ್ಞಾನ ಅದ್ವೈತವಾದ ಅಭಿನಿವೇಶ ठीक अवान्तर मतभेद के प्रतिपादन में व खंडन में अभिनिवेश नहीं अवान्तर ಈಗ ಒಬ್ಬರ ಮತ ಹಿಂಗೆ ಪದ್ಮ ಸರ್ವಜ್ಞಾತ್ ಮುನಿ ಭಟ್ ಹಿಂಗೆ ಅವಾಂತರ ಮತಗಳದು ಭೇದದ ಪ್ರತಿಪಾದನೆ ಮಾಡೋದಲ್ಲಿ ಈ ಪ್ರತಿಪಾದನೆ ಮಾಡಿರಿ ಇಲ್ಲಿ ತನಕ ಮಾಡಿರಲಿಲ್ಲ ಮತ್ತು ಅವ್ರದ್ದು ಖಂಡನ ಮಾಡಿದೆವು ಇವ್ರದ್ದು ಅವ್ರ ಖಂಡನ ಅವ್ರದ್ದು ಇವ್ರ ಖಂಡನ ಇದರಲ್ಲಿ ನಂದು ಅಭಿನಿವೇಶ ಇಲ್ಲ ಅಭಿನಿವೇಶ ನಂದು ಅವರು ಮತ ಪ್ರತಿಪಾದನೆ ಮಾಡಿ ಅವ್ರ ಮತ ನಂದು ಖಂಡನ ಮಾಡೋದ್ರ ಅಭಿನಿವೇಶ ಇಲ್ಲ ನಿಶ್ಚಲದಾಸ ಹೇಳ್ತಾರೆ ಇದು ಕೊನೆಗೆ ಇದೆಲ್ಲ ಹೇಡಿಂಗೆಲ್ಲ ಅವರೇ अभिनिवेश नहीं ಈಗೇನಂತಾರೆ ಯಾತೆ किसी जिज्ञासु को खंडित पक्षी ही बुद्धि में आरूढ़ होवे तो कछु हानि नहीं ಮೊದಲೇ ನಿಮ್ಗೆ ಜೋದೊಳ ಸಾಮಾನ್ಯ ಜ್ಞಾನ ಬ್ರಹ್ಮಜ್ಞಾನ ಅವಿದ್ಯಾ ಅಧ್ಯಸ್ಥ ಆಕಾರ ಅವಿದ್ಯಾವೃತ್ತಿನೇ ಆಗ್ತೈತಿ ಅದು ಬ್ರಹ್ಮಜ್ಞಾನ ಇರೋಣದಿಂದ ಸರ್ಪ ಭ್ರಮ ಇರೋಣದಿಂದ ಇದು ಚಾಕ್ಷುಷ ವೃತ್ತಿ ಇದಮಾಕಾರ ಚಾಕ್ಷುಷ ವೃತ್ತಿ ಅದು ಅಧಿಷ್ಠಾನ ವಿಷೀಕರಿಸುವಂಥ ಅಂತಃಕರಣ ವೃತ್ತಿ ಅದು ಚಾಕ್ಷುಷ ವೃತ್ತಿ ಹೌದಲ್ಲ ಇದು ಅದಕ್ಕೆ ಸಂಬಂಧ ಆಗಲ್ಲ ಸರ್ಪಕ್ಕೆ ಅದರ ಸಲುವಾಗಿ ನಾವು ಅದು ಅವಿದ್ಯಾವೃತ್ತಿ ಒಪ್ಪಿದೆವು ಅವಿದ್ಯಾವೃತ್ತಿ ಯಾಕಂದ್ರೆ ಭ್ರಮ ಅದ ಸರ್ಪ ಭ್ರಮ ಅದ ಅವಿದ್ಯಾದ ಪರಿಣಾಮ ಅದ ಅದಕ್ಕೆ ಅವಿದ್ಯಾವೃತ್ತಿ ಅದರ ಸಲುವಾಗಿ ಈ ಪಕ್ಷ ಸಮೀಚೀನದ ಅಂತ ಹೇಳ್ಕೊಂಡು ಬಂದಿದ್ದೆವು ನಾವು ಪರಂತು ಎರಡನೇದವರು ಆ ಇದಮಾಕಾರ ಸಾಮಾನ್ಯ ಜ್ಞಾನ ಅವಿದ್ಯಾವೃತ್ತಿ ಸಾಮಾನ್ಯ ಜ್ಞಾನ ಆಗೈತಲ್ಲ ಇದಮಾಕಾರನೂ ಕೂಡ ಮತ್ತು ಅದು ಅವಿದ್ಯಾವೃತ್ತಿ ಅಧ್ಯಸ್ಥಾಕಾರನೂ ಆಗೈತಿ ಅಧ್ಯಸ್ಥಾಕಾರನೂ ಆಕೆ ಮುಂದೆ ಅಂದ್ರೆ ಈಗ ಬ್ರಹ್ಮತ್ವ ಪರಮಾತ್ವದ ಸಂಕರ ಆಗ್ತದೆ ಎರಡು ನೀವು ಒಂದೇ ಅದನ್ನು ಹೇಳಿದಿರಿ ಹಾಂ ಇವರಿಬ್ಬರು ಇಟ್ಟರೆ ಇವರಿಬ್ಬರು ಇದು ಅವ್ರಿಗಿಂತ ಇವರು ಸರ್ವಜ್ಞಾತ್ಮನಿಗಳು ಜರ ಠೀಕ ಇವ್ರು ಇಬ್ಬರು ಏನದಾರ ಕವಿ ತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ ಅಥವಾ ಯಾವ ಒಬ್ಬ ಕೋಯಿ ಗ್ರಂಥಕಾರ ಕೋಯಿ ಧರ್ಮಜ್ಞಾನವಾದಿಗೆ ಕೋಯಿ ಗ್ರಂಥಕಾರ ಹಾಂ ಹಾಂ ಅವನದ್ರ ಮತ ಯೋಗ್ಯ ಇಲ್ಲ ಅವನ ಮತ ಆ ಅವಿದ್ಯಾ ಇದಮಾಕಾರ ಸಾಮಾನ್ಯ ಜ್ಞಾನದಲ್ಲಿ ಅವಿವ್ಯಕ್ತ ಸಾಕ್ಷಿನೇ ಅಧ್ಯಸ್ಥಕವನ್ನು ವಿಷಯಕರಿಸಿ ಅಂತ ಹೇಳಿ
ಆ ಸಾಕ್ಷಿ ಅದಕ್ಕೆ ವಿಷಯೀಕರಿಸೋದಿಲ್ಲ. ಪ್ರತ್ಯಕ್ಷ ಜ್ಞಾನ ಈ ಯೋಗ್ಯ ಇದಕ್ಕೆ ಸಮರ್ಪಣೆ ಮಾಡ್ತಾರೆ. ಇನ್ನು ಭಾವಿ ವಿಷಯದೊಂದು ಇದು ಹೆಂಗೆ ಸಮರ್ಪಣೆ ಮಾಡ್ತದೆ? ಮಾಡೋದಿಲ್ಲ. ನಿನ್ನ ಮತ ಯೋಗ್ಯ ಇಲ್ಲ. ಹಂಗೆ ಕವಿ ತಾರ್ಕಿಕ ಚಕ್ರವರ್ತಿ ಅವ ಅಂತಃಕರಣ ವೃತ್ತಿ ಒಕ್ಕನ ಜ್ಞಾನ ಅಧ್ಯಾಸ ಒಪ್ಪಿಲ್ಲ. ಅದಕ್ಕೆ ಮೊದಲ ಆಚಾರ್ಯ ಯುಕ್ತಿಗೆ ವಚನಕ್ಕೆ ವಿರೋಧ ಹೋಗ್ತೀನಿ ಅಂತ ಹೇಳ್ಯಾರ ನೋಡಿ. ಉಪಾಧ್ಯಾಯನ ಮತ ಆಚಾರ್ಯರಿಗೆ ಯುಕ್ತಿಗೆ ಮತ್ತು ಉಕ್ತಿಗಳು. ಯಾಕೆ ಎಲ್ಲ ಅದ್ವೈತವಾದಿಗಳು ಒಂದು ಅರ್ಥ ಅಧ್ಯಾಸ ಜ್ಞಾನ ಅಧ್ಯಾಸ ಒಪ್ತಾರೆ. ಅರ್ಥ ಅಧ್ಯಾಸ ಮತ್ತು ನೀ ಜ್ಞಾನ ಅಧ್ಯಾಸ ಒಪ್ಪಿಲ್ಲ, ಅದಕ್ಕೆ ನೀ ಆಚಾರ್ಯ ಯುಕ್ತಿಗೆ ವಿರುದ್ಧ ಹೋಗ್ತಿ. ಜ್ಞಾನ ವಿಷಯ ಇದ್ದರೆ ಜ್ಞಾನ ಬೇಕೇ ಅಲ್ಲ. ಜ್ಞಾನ ಆಗ್ಯದಂದ್ರೆ ವಿಷಯ ಇರೋದೇ ಜ್ಞಾನ ಆಗ್ತದೇನು? ಆಗೋದು. ವಿಷಯ ಇರೋದು ಜ್ಞಾನ ಹಂಗೆ ಆಗ್ತದೆ, ಬೇಕೇ ಬೇಕು. ಅದಕ್ಕೆ ಅವನ ಮತ ಇಬ್ಬರು ಮತ, ನಿಮ್ಮಿಬ್ಬರು ಮತ ಯೋಗಿ ಇಲ್ಲ. ಇದು ಎಲ್ಲ ನಾನು ಇಲ್ಲಿ ಪರ್ಯಂತರವಾಗಿ ಅನಿರ್ವಚನಿ ಖ್ಯಾತಿ ಪ್ರತಿಪಾದನೆ ಮಾಡಿದೆ. ನಿಶ್ಚಲದಾಸರ ಪ್ರತಿಪಾದನೆ ಮಾಡಿನು. ಅದರ ಒಳಗೆ ಒಬ್ರದ್ದು ದೂಷಣದ, ಒಬ್ರದ್ದು ಭೂಷಣ, ಒಬ್ರದ್ದು ಭೂಷಣದ, ಒಬ್ರದ್ದು ಇವ್ರು ಇದ್ರಾಗ ದೂಷಣ ಕೊಟ್ಟರು, ಅವ್ರು ಇವ್ರಿಗೆ ದೂಷಣ ಕೊಟ್ಟರು. ಹೌದಿಲ್ಲ? ನನಗೆ ಅವ್ರ ಖಂಡನದಲ್ಲಿ ಅಭಿನವೇಶ ಇಲ್ಲ. ಫಕ್ತ ಏನು ಈ ಪ್ರಪಂಚ ಮಿಥ್ಯ ಐತಿ. ಅದ್ವೈತವಾದಿದ್ದು ಇದು ಮೇನ್ ಹೇಳೋದು ಆಗ್ರಹ ಹಠ, ಅಭಿನವೇಶ. ಅದ ಪ್ರಪಂಚ ಮಿಥ್ಯ ಮಾಡೋದು ಅಭಿನವೇಶ. ಅಭಿನವೇಶ ಅಂದರೆ ಆಗ್ರಹ ಹಠ. ಅದ್ವೈತವಾದಿದು ಮುಖ್ಯ ಗುರಿ. ಇವು ಮತಗಳು ಭೇದ ಏನು ಕವಿ ಪದ್ಮಪಾದ ಸರ್ವಜ್ಞಾತ್ಮನೊಳಿ ಏನು ಹಿಂಗೆ ಈ ಮತಭೇದಗಳದು ನನಗೆ ಇದು ಪ್ರತಿಪಾದನೆ ಇವ್ರು ಮಾಡಬೇಕು, ಇವ್ರದ್ದು ಖಂಡನ ಮಾಡಬೇಕು. ಇದು ನಂದು ಅಭಿನವೇಶ ಅಂದ್ರೆ ಆಗ್ರಹ ಇಲ್ಲ. ನಂದು ಆಗ್ರಹ ಇಲ್ಲ. ಒಂದು ವೇಳೆ ಮುಮುಕ್ಷುಳಿಗೆ ಕವಿ ತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ ಉಪಾಧ್ಯಾಯಂದೇ ಮತ ಯೋಗ್ಯದ, ನಿಮ್ಮ ಬುದ್ಧಿಗೆ ಆರೂಢ ಆಗ್ತಿತ್ತಲ್ಲ, ಸರಳ ಐತಲ್ಲ, ಸರಳದಲ್ಲ. ಅಧಿಷ್ಠಾನದೊಡನೆ ದೋಷ ಒಂದು ಅದೇ ಒಪ್ತಿದೆ. ದೋಷ ಒಂದು ಅಂಧಕಾರ ದೋಷ ಇರೋಣದಿಂದ ಅಧಿಷ್ಠಾನವನ್ನು ವಿಶೇಷ ಜ್ಞಾನ ಆಗಲಿಲ್ಲ. ಅಲ್ಲ, ಆ ಅಧಿಷ್ಠಾನದ ಯಾನು ದೋಷ ಇರೋಣದ ಸರ್ಪಾಧ್ಯಾಸ ಆಯಿತು, ದೋಷ ಇರೋಣದ ಸರ್ಪಾಧ್ಯಾಸ ಆಯಿತು. ಸರಳ ಐತಿಲ್ಲ. ಅಂದ್ರೆ ಇದೇ ಜರ್ ಕದಾಚಿ ನಿಮ್ಮ ಬುದ್ಧಿಗೆ ಆರೂಢ ಆಗಿದ್ರೆ ಅದು ಮಾತ್ರ ತೋರಿ. ನಿಮ್ಮ ಬುದ್ಧಿಲಿ ಕವಿಂದೇ ಚಲೋ ಮತ ಸರಳ ತಿಳಿತದೆ. ಮುಂದೆ ಹೆಂಗೆ 8ನೇ ಪ್ರಕಾಶ ಒಳಗೆ ವಿದ್ಯಾರಣ್ಯ, ವಿವರಣಕಾರ, ವಾಚಸ್ಪತಿ ಅಲ್ಲ, ಜೀವನ ಬಗ್ಗೆ ವಾದ, ಬಿಂಬ ಪ್ರತಿಬಿಂಬವಾದ, ಆಭಾಸವಾದ, ಅವಚ್ಛೇದವಾದ, ಈ 3 ಮಂದಿದು ನಾನು ಇಲ್ಲಿ ಪರಂತರವಾಗಿ ಅವ್ರವ್ರ ಮತ ಅವ್ರವ್ರ ಗ್ರಂಥ ಅನುಸಾರವಾಗಿ ಪ್ರತಿಪಾದನೆ ಮಾಡೀನಿ. ನಿಮಗೆ ಜರ್ ಕದಾಚಿತ್ ವಾಚಸ್ಪತಿ ಮತನೇ ಬುದ್ಧಿಯಲ್ಲಿ ಆರೂಢ ಆಗ್ತಿತ್ತು. ನಾನು ವಿವರಣಕಾರ ಮತ ಯಾಕೆ ಶೋಪ ಅಂದೇನು? ಒಂದೇ ಅವಿದ್ಯಾವೃತ್ತಿ. ಯಾವ ರೀತಿ ನಿಮಗೆ ಮುಂದೆ ಕನ್ನಡಿ ಹಿಡಿದಿರಿ, ನಿಮಗೆ ಮುಖ ಪ್ರತಿಬಿಂಬ ತೋರ್ತಿಲ್ಲ, ಕನ್ಯಾಗ ಪ್ರತಿಬಿಂಬ ತೋರೋದಿಲ್ಲ, ಇದು ಮುಖ ಹೌದಿಲ್ಲ, ಇದರದೇ ಪ್ರತಿಬಿಂಬ. ನಡ್ಬರ್ಕೊಂದು ಕನ್ನಡಿ ತೆಗೆದಿರಿ, ಬರೀ ಒಂದೇ ಇದ್ದದು ಬ್ರಹ್ಮ. ಮತ್ತು ಸರಳದಲ್ಲಿದು ಅಂದರೆ ವಿದ್ಯಾರಣ್ಯ ಸ್ವಾಮಿಗಳು ಅದು ತಿಳಿಲ್ಲ ಅಂದರೆ ಇದು ಮಾಡಿರಿ. ಅದು ಪರಂತು ನನಗೆ 3 ಮಂದಿ ವೇದಾಂತಿಗಳೇ ಅದಾರ, ಅವ್ರು ಖಂಡನ ಮಾಡೋದು ಆಗ್ರಹ ಇಲ್ಲ ಅಂತ ನಿಶ್ಚಲದಾಸರಿ ಹಂಗೆ ಅಲ್ಲಿ ಹೇಳ್ಯಾರಲ್ಲ. ಹಂಗೆ ಇಲ್ಲಿ ಆದರೂ ಕೂಡ ನಮಗೆ ಬರೀ ಏನು 3 ಮಂದಿದು ಪ್ರಪಂಚ ಮಿಥ್ಯ, ಇದು ನನಗೆ ಹೇಳೋದು. ಇವರು ಮತಾಂತರದು ಭೇದ, ಇವರೆಲ್ಲರಿಗೂ ಭೇದದ ಇದು ಪ್ರತಿಪಾದನೆ ಮಾಡಬೇಕು, ಇವ್ರು ಖಂಡನ ಮಾಡೋದು ಆಗ್ರಹ ಇಲ್ಲ. ನಿಮಗೆ ಒಂದು ವೇಳೆ ಆ ಅನುಕೂಲ ಯುಕ್ತಿ ಏನು ಬುದ್ಧಿಯಲ್ಲಿ ಆರೂಢ ಆತಿತ್ತು ಅಂದ್ರೂ ಹಾನಿ ಇಲ್ಲ. ठीक है। अब वंदे मत एक ही मत के अनुकूल हमने युक्ति लिखी है। एक ही मत के अंदर पद्मपादाचार्य मत अनुकूल हमने युक्ति लिखी है। सो प्राचीन आचार्यन के मार्ग से उत्पत्त गमन के निरोधार्थ लिखे है। प्राचीन आचार्यರದ ಮಾರ್ಗದಿಂದ ಉತ್ಪತ್ತ ಗಮನಕ್ಕೆ ಉತ್ಪತ್ತ ಹೋಗುವ ಸಲುವಾಗಿ ನಿರೋಧಾರ್ಥ ಲಿಖಿ ಹಾಂ ಬರೆದಿನ ನಿಕೆ ಚರದಿನ
ಐತಿ ದೋವಾನಿ ಇಲ್ಲಿ ಮುಂದೆ ದೋವಾಗನೇ ಖ್ಯಾತಿ ಅದೀಗ. ಅದು ಓದ್ಬಿಟ್ರೆ ದೂರ निश्चल बिनती नवो नालिकी भाषा में आरेती ख्याति अनिर्वचनीय की पेशौ सजन सप्रीति. ಆಯಿತು. ಇದ್ರಲ್ಲಿ ಏನು ಹೇಳಬೇಕು? ನಿಚ್ಚಲ ಬಿನ ಅಂದ್ರೆ ನಿಚ್ಚಲ್ರ ಏನಂತಾರೆ ನನ್ನಂಗೆ ಅನಿರ್ವಚನೀಯ ಖ್ಯಾತಿ ಭಾಷೆ ಸಂಸ್ಕೃತ ಭಾಷಾ ಪಂಡಿತರು ಬಕ್ಕಳ ಮಂದಿ ನನಗಿಂತ ವಿಸ್ತಾರವಾಗಿ ಬರ್ದಾರ. ಸಂಸ್ಕೃತ ಪಂಡಿತರು ಏನು ವಿದ್ವಾನ್ರು ಅದಾರಲ್ಲ ಅವ್ರು ನನಗಿಂತ ವಿದ್ವಾನ್ರು ಅದಾರ, ನನಗಿಂತ ವಿಸ್ತಾರವಾಗಿ ಬರ್ದಾರ. ಪರಂತು ನಾನು ಭಾಷೆಯಲ್ಲಿ ಒಂದು ಹಿಂದಿ ಭಾಷೆಯಲ್ಲಿ ಬರ್ದೇನು. ಹಿಂದಿ ಭಾಷೆ ಹಾಂ, ಹಿಂದಿ ಭಾಷೆಯಲ್ಲಿ ಅದು ಹಿಂಗೆ ಹಿಂದಿ ಭಾಷೆಯಲ್ಲಿ ನನ್ನನ್ನು ಮತ್ತೆ ಯಾರು ಬರ್ತಿದ್ರು? ಸಂಸ್ಕೃತ ಪಂಡಿತರು ವಿದ್ವಾನ್ ನನಗಿಂತ ಹೆಚ್ಚಿಗೆ ಬರ್ದಾರ. ಸಂಸ್ಕೃತ ಗ್ರಂಥಗಳು ಅದಾವೆ. ಅದ್ವೈ ಸಿದ್ಧಿ ನೋಡ್ರಿ, ಸಿದ್ಧಾಂತಲೇಶ ನೋಡ್ರಿ, ಅದ್ವೈ ಸಿದ್ಧಿ, ಸಿದ್ಧಾಂತಲೇಶ, ಸಂಕ್ಷೇಪ ಶಾರೀರಿಕರು, ಅವೆಲ್ಲ ಗ್ರಂಥಗಳು ಅರ್ಧಾವ. ಅದರಲ್ಲಿ ನನಗಿಂತ ವಿಸ್ತಾರವಾಗಿ ಬರ್ದಾರ. ಅವು ಹಿಂದಿ ಭಾಷೆದಲ್ಲಿ ಬರ್ದಿಲ್ಲ ಅವು. ನಾನು ಮುಮುಕ್ಷುಗಳಿಗೆ ತಿಳಿಸೋ ಸಲುವಾಗಿ ಇದು ಬರ್ದಿನಲ್ಲ. ಇದು ಸ್ವಲ್ಪ ನೀವು ಪ್ರೀತಿಯಿಂದ ನೋಡಿರಿ. ಯಾನ್ ಬರ್ದಾನ ಎಷ್ಟು 25 ಇಟ್ಟು ಏನು ಜರೂರತ್ತಿತ್ತು. ತಮ್ಮ ಪಾಂಡಿತ್ಯನು 7 ಸಲ ಬರ್ದಾರು. ಹಾಂ, ಅನುಪಲಬ್ಧಿ ಪ್ರಮಾಣ ಫಕ್ತ ಅದ್ರದ್ದು ಏನು ಫಲ ಅಂದ್ರೆ ಒಂದೇ ಹೇಳಿ. ಇಷ್ಟು ಉದ್ದ ಬರೆಯೋದು ಏನು ಜರೂರತ್ತಿತ್ತು? ಸ್ವಲ್ಪ ನೀವು ಅದು ಪ್ರೀತಿಯಿಂದ ಓದಿ ಆರು ಮಾಡ್ಕೊಳ್ಳಿ. ಅಂದ್ರೆ ನಿಮ್ಗೆ ನಾ ಬರ್ಬೋದು, ನಿಮ್ಗೇನಾರೇ ಅನುಭವ ಬರ್ತಪ್ಪ ಅಂದ್ರೆ ನಾನು ಬರ್ಬೋದು, ನಿಮ್ಗೆ ಶ್ರಮ ಆಗ್ತೈತಿ ಅಂದರೆ ನಿಮ್ಗೆ ತಿಳ್ತೈತಿ. ಇಷ್ಟೇ ಪ್ರೀತಿಯಿಂದ ಓದ್ರಿ, ಇನ್ನು ಕೇಳಿ ನೋಡಿರಿ. ನಾಳೆ ಬೇಡ, ಮಂಗಳಾರತಿ ಮಾಡ್ಬೇಕಲ್ಲ. ಯಾವತ್ತು ಆಯ್ತಲ್ಲ ಮಂಗಳವಾರ? ನಾಳೆ ಬಿಟ್ಕೊಳ್ಳೆ. ಓಂ ಶಾಂತಿ.